ಕೃಷ್ಣ ಸ್ಮರಣಂ. ಪ್ರಶ್ನೆ ಕೇಳ್ತಾರೆ, ಯಾಕೆ ಕೃಷ್ಣ ಸ್ಮರಣಂ ಬೇಕು? ಕೃಷ್ಣ ಸ್ಮರಣಂ ಇಲ್ಲ ಅಂದ್ರೆ ಜೀವನ ನಡೆಯುತ್ತೆ. ಯುಗ ಧರ್ಮ ಏನಿದೆ? ನಾಮ ಸಂಕೀರ್ತನ. ಹೌದಲ್ಲ? ಕೃಷ್ಣ ಸ್ಮರಣಂ ಯಾಕೆ ಬೇಕು? ಚೈತನ್ಯ ಮಹಾಪ್ರಭು ಕೃಷ್ಣ ಸ್ಮರಣಂ ಮಾಡಬೇಕು ಅಂತ ಹೇಳಿಲ್ಲ, ಹೌದಲ್ಲ? ಕೃಷ್ಣ ಸಂಕೀರ್ತನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಾವು ಕೃಷ್ಣ ಸ್ಮರಣಂ ಯಾಕೆ ಮಾಡಬೇಕು? ಕಲವು ತದ್ಧರಿ ಕೀರ್ತನಾತ್ ಬರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಕೃಷ್ಣ ಸ್ಮರಣಂ ಯಾಕೆ ಬೇಕು? ನಿಮಗೆ ಪ್ರಾರಂಭ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕೊನೆಯಲ್ಲಿ ನನಗೆ ಪ್ರಶ್ನೆ ಕೇಳ್ಬೇಕಾಗಿರೋದು ನಾನು ನಿಮಗೆ ಮೊದಲೇ ಕೇಳ್ತಾ ಇದ್ದೀನಿ. ಕೃಷ್ಣ ಸ್ಮರಣಂ ಯಾಕೆ ಬೇಕು? ಆಯ್ತು, ಈ ಪ್ರಶ್ನೆಗೆ ಉತ್ತರ ನಿಮಗೆ ಈಗ ನಾನು ಒಂದು ಶ್ಲೋಕ ತೋರಿಸ್ತೀನಿ, ಅದರಲ್ಲೇ ಸಿಗುತ್ತೆ. ಆ ಶ್ಲೋಕದಲ್ಲಿ ಇದೇ ಪ್ರಶ್ನೆಯನ್ನ ಅರ್ಜುನ 8ನೇ ಅಧ್ಯಾಯದಲ್ಲಿ ಕೇಳ್ತಾರೆ. ಯಾರಿಗೆ? ಕೃಷ್ಣನಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಯಾಣ ಕಾಲೇಚ ಕಥಂ. ನಾನು ಶ್ಲೋಕ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ನೋಡಿ, ಈ ಶ್ಲೋಕದಲ್ಲಿ ಇದು 8ನೇ ಅಧ್ಯಾಯದ ಕಾಣಿಸ್ತದೆ ಅಲ್ಲ? ನೋಡಿ ಇಲ್ಲಿ, ಪ್ರಯಾಣ ಕಾಲೇಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ. ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಏನು ಅಂತ ಹೇಳಿದ್ರೆ, ಪ್ರಯಾಣ ಕಾಲದಲ್ಲಿ ನಾವು ಭಗವಂತನ ಹೇಗೆ ಸ್ಮರಣೆ ಮಾಡುವಂಥದ್ದು ಅಂತ. ಈಗ ಪ್ರಶ್ನೆ ಬರುತ್ತೆ, ಪ್ರಯಾಣ ಕಾಲ ಅಂದ್ರೆ ಯಾವ ಕಾಲ? ಇಲ್ಲಿಂದ ಊಟಿಗೆ ಹೋಗ್ಬೇಕು ಪ್ರಯಾಣ ಕಾಲ ಅಂತ ಹೇಳಿದ್ರೆ ಇಲ್ಲಿ ಮೃತ್ಯುವಿನ ಕಾಲ. ಯಾಕೆ ಮೃತ್ಯುವಿನ ಬಗ್ಗೆ ಅಷ್ಟೊಂದು ಚರ್ಚೆ ಮಾಡ್ತಾರೆ ಶಾಸ್ತ್ರದಲ್ಲಿ? ಈ ಪ್ರಶ್ನೆ ಎಷ್ಟೋ ಬಾರಿ ಬರುತ್ತೆ ನೋಡಿ. ಸುಖದ ಬಗ್ಗೆ ಚರ್ಚೆ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಮೃತ್ಯುವಿನ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಜನರಿಗೆ ಅನ್ನಿಸ್ತದೆ ಆಲ್ರೆಡಿ ಡಿಪ್ರೆಷನ್ ಅಲ್ಲಿ ಇದೀವಿ ನಾವು, ನೀವು ಇನ್ನೂ ಮೃತ್ಯು ಬಗ್ಗೆ ಚರ್ಚೆ ಮಾಡಿ ಇನ್ನೂ ನಮ್ಗೆ ಡಿಪ್ರೆಷನ್ಗೆ ಯಾಕೆ ಕಳಿಸ್ತೀರಿ? ಯಾಕೆ ಮೃತ್ಯುವಿನ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೃತ್ಯುವಿನ ಬಗ್ಗೆ ಭಯ ಪಟ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ಆದ್ರೆ ಮೃತ್ಯು ಬರ್ತಾ ಇದೆ, ಅದಕ್ಕೆ ಪ್ರಿಪ್ರೇಷನ್ ಏನಾದ್ರು ಮೊದಲೇ ಆಗ್ಬಿಟ್ಟಿದ್ರೆ ಕೂಲಾಗಿರ್ತಾರೆ. ಜನರಿಗೆ ಮೃತ್ಯುವಿನ ಬಗ್ಗೆ ಏನಾಗುತ್ತೆ, ಮೃತ್ಯುವಿನ ಸಮಯದಲ್ಲಿ ನಾನು ಹೇಗೆ ಪ್ರಿಪ್ರೇಷನ್ ತಯಾರಿ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಎಜುಕೇಶನ್ ಇಲ್ಲ, ಅದ್ರ ಬಗ್ಗೆ ಟ್ರೈನಿಂಗ್ ಇಲ್ಲ. ಅದಕ್ಕೋಸ್ಕರ ಯಾವಾಗ ಸನ್ನಿವೇಶ ಬರುತ್ತಲ್ಲ, ಭಯದಿಂದ ಅವ್ರಿಗನ್ಸುತ್ತೆ ನಾನು ಈಗ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಭಯದಿಂದ ಅವರು ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಮೃತ್ಯುವಿನ ಬಗ್ಗೆ ಎಷ್ಟೊಂದು ಬಾರಿ ಚರ್ಚೆ ಆಗುತ್ತೆ. ಮೃತ್ಯುವಿನ ಸಮಯದಲ್ಲಿ ಸ್ಮರಣೆ ಬಗ್ಗೆ ಚರ್ಚೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಕ್ರಾಸ್ ರೋಡ್ ಇದ್ದಾಗೆ. ಈಗ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ರೇಟ್ ರೋಡ್ ಇದೆ. ಆಮೇಲೆ ಹೊಸೂರು ಸರ್ಕಲ್ ಹೋಗಿದ ತಕ್ಷಣ ಲೆಫ್ಟ್ ತಗೊಳ್ಬೇಕು, ರೈಟ್ ತಗೊಳ್ಬೇಕು. ಚೆನ್ನಮ್ಮ ಸರ್ಕಲ್ಗೆ ಹೋದ್ಮೇಲೆ ಎಲ್ಲಾ ಕಡೆ 3-4 ರೋಡ್ ಇದೆ, ಹಾಗೆ ಎಲ್ಲಿ ಡೈರೆಕ್ಷನ್ ತಗೊಳ್ಬೇಕು. ಈ ರೀತಿ ಜಂಕ್ಷನ್ಸ್ ಬರ್ತಾ ಇರುತ್ತೆ. ಮೃತ್ಯು ಅನ್ನೊಂದು ಒಂದು ಜಂಕ್ಷನ್ ಇದ್ದಾಗೆ. ಮೃತ್ಯುವಿನ ಬಗ್ಗೆ ಯಾವ ರೂಟ್ ನಾವು ತಗೊಳ್ತೀವಿ, ಆ ರೀತಿ ನಮಗೆ ಮುಂದಿನ ದಾರಿ ಸಿಗುತ್ತೆ, ಮುಂದಿನ ಗತಿ ಸಿಗುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಮೃತ್ಯು ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತ ಜಂಕ್ಷನ್ ಎಲ್ಲಾ ಜೀವಿಗಳಿಗೆ. ಅದಕ್ಕೋಸ್ಕರ ಯಾರು ಆಗ ಕೃಷ್ಣನ ಸ್ಮರಣೆ ಮಾಡ್ತಾರೆ, ಆಗ ಅವರಿಗೆ ಭಗವಂತನ ಪ್ರಾಪ್ತಿ ಆಗುತ್ತೆ. ಈ ಶ್ಲೋಕ ನೋಡಿ, ಈ ಪ್ರಶ್ನೆಗೆ ಉತ್ತರ ಭಗವಂತ 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ನಾನು ನಿಮಗೆ ಕನ್ನಡದಲ್ಲಿ ತೋರಿಸ್ತೇನೆ.
ಕಾಣಿಸ್ತದೆ ಈ ಶ್ಲೋಕ? ನಿಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಪ್ರೋಜಿ ಈ ಶ್ಲೋಕ ನಾ ಎಷ್ಟೋವರೆಗೆ ಗೊತ್ತಿದೆ, ಆದ್ರೆ ನಾವು ಮತ್ತೊಂದ್ಸಲ ಸ್ಮರಣೆ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕೆಲವು ತುಂಬಾ ಮುಖ್ಯವಾಗಿರುವಂತಹ ಶಬ್ದಗಳಿದೆ, ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ. ತಾವೆಲ್ಲರೂ ಹೇಳಿ, ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಈ ಶ್ಲೋಕ ನೋಡಿ ಅರ್ಥ ಹೇಳ್ತಾ ಇದ್ದಾರೆ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾರು ದೇಹವನ್ನು ಬಿಡುತ್ತಾನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ತುಂಬಾ ಸುಲಭ ಅಲ್ಲ? ತುಂಬಾ ಸುಲಭ. ಏನ್ ಮಾಡ್ಬೇಕು? ಸ್ಮರಣೆ ಮಾಡ್ಬೇಕು ಅಷ್ಟೇ. ಸೀಕ್ರೆಟ್ ಗೊತ್ತಾಗ್ಬಿಟ್ಟಿದೆ. ಈ ಸೀಕ್ರೆಟ್ ಗೊತ್ತಾದ್ರೂ ಪಾಲನೆ ಮಾಡೋದು ಕಷ್ಟ ಆಗ್ತದೆ, ಹೌದಲ್ಲ? ಎಲ್ಲರಿಗೂ ಅನ್ನಿಸ್ಬಿಡ್ಬೋದು ಭಗವದ್ಗೀತಾ ಸೀಕ್ರೆಟ್ ಇದೆ, ಕೊನೆ ಸೀಕ್ರೆಟ್, ಕೊನೆಗೆ ಏನ್ ತಿಳ್ಕೊಳ್ಬೇಕಾಗಿದೆ, ಇದನ್ನೇ ಮಾಡ್ಬೇಕಾಗಿದೆ. ಈ ಎಷ್ಟೊಂದು ನಾವು ಮಾಡ್ತಾ ಇರೋದು ಯಾಕೆ? ಈ ಒಂದು ಕೆಲಸ ಮಾಡೋದಿಕ್ಕೇನೆ. ಈಗ ಆಲ್ರೆಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ವಿ ಆಲ್ರೆಡಿ ನೋ ವಾಟ್ ಟು ಡೂ ನೌ. ಈಗ ಮಾಡ್ಬಿಡ್ಬೋದಲ್ಲ? ಯಾಕೆ ಇಷ್ಟೊಂದು ಪರಿಶ್ರಮ ಪಡ್ಬೇಕಾಗಿದೆ? ಯಾಕೆಂದ್ರೆ ಭಗವಂತ ಹೇಳ್ತಾನೆ ಅದಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ಇದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಹೊತ್ತು ಆದ್ಮೇಲೆ ಚರ್ಚೆ ಮಾಡ್ತೇನೆ. ಈ ಶ್ಲೋಕದಲ್ಲಿ ಕೃಷ್ಣ ಪ್ರಜ್ಞೆಯ ಮಹತ್ವವನ್ನು ಒತ್ತಿ ಹೇಳಿದೆ. ನಾನು ಕನ್ನಡದಲ್ಲಿ ತೋರಿಸ್ಲಾ, ಇಂಗ್ಲಿಷ್ನಲ್ಲಿ ತೋರಿಸ್ಲಾ? ಇಲ್ಲಿ ಸಮ್ ಡಿವೋಟೀಸ್, ಕೆಲವ್ರಿಗೆ ಕನ್ನಡ ಹಿಂದಿ ಬೇಕಾಗತ್ತೆ ಅನ್ಸುತ್ತೆ. ಇಸ್ ಇಟ್ ಓಕೆ? ಆರ್ somebody can translate? ಕನ್ನಡ ಇಸ್ ಓಕೆ, somebody can translate for them. ಇಲ್ಲಿ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯ ಮಹತ್ವವನ್ನು ಒತ್ತಿ ಹೇಳಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ದೇಹವನ್ನು ಬಿಡುತ್ತಾನೋ ಆತನನ್ನು ಕೂಡಲೇ ಪರಮಪ್ರಭುವಿನ ದಿವ್ಯ ಭಾವಕ್ಕೆ ಕೊಂಡೊಯ್ಯಲಾಗುತ್ತದೆ. ಪರಮಪ್ರಭು ಪರಿಶುದ್ಧರಲ್ಲಿ ಪರಿಶುದ್ಧನು, ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಸಹ ಪರಿಶುದ್ಧರಲ್ಲಿ ಪರಿಶುದ್ಧನು. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಯಾವಾಗ ಇಸ್ಕಾನ್ ಸೊಸೈಟಿಯ ಹೆಸರು ನಾಮಕರಣ ಮಾಡಬೇಕು ಅಂತ ಹೇಳಿದ್ರು, ಅವ್ರಿಗೆ ಅನ್ನಿಸ್ತಾ ಇತ್ತು ಏನಂತ ನಾಮಕರಣ ಮಾಡೋಣ? ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಪ್ರಭುಪಾದರು ಹೇಳಿದ್ದಾರೆ. ಈಗ ಎಷ್ಟೊಂದು ಬೇರೆ ಹೆಸರು ಇಡಬಹುದಿತ್ತು. ಮೊದಲು ಪ್ರಭುಪಾದರಿಗೆ ಅನ್ನಿಸ್ತಾ ಇತ್ತು, ಶುಡ್ ವಿ ಕೀಪ್ ಇಟ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಗಾಡ್ ಕಾನ್ಶಿಯಸ್ನೆಸ್. ಗಾಡ್ ಕಾನ್ಶಿಯಸ್, ಗಾಡ್ ಅಂದ್ರೆ ಕೃಷ್ಣ ಅಲ್ಲ, ಓಕೆ ಅಲ್ಲ? ಎಲ್ಲರೂ ಬಂದ್ಬಿಡ್ತಾರೆ, ಹೌದಲ್ಲ? ಪ್ರಭುಪಾದ ಹೇಳಿದ್ರು ಸ್ಪಷ್ಟವಾಗ್ಬೇಕು ಅಂತ. ಇಲ್ಲಿ ಭಗವಂತ ಹೇಳ್ತಾ ಇದಾರೆ, ಯ ಪ್ರಯಾತಿ ಸ ಮದ್ಭಾವ ಅಂತ ಕಾಲೇಜ ಮಾಮೇವ. ಯಾವ ಶಬ್ದ? ಮಾಮ್. ಮಾಮ್ ಅನ್ನೋಂಥ ಶಬ್ದ ತುಂಬಾ ಮುಖ್ಯವಾಗಿದೆ. ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಯಾರು ಯಾರನ್ನ ಸ್ಮರಣೆ ಮಾಡ್ತಾರೋ ಅಲ್ಲಿಗೆ ಹೋಗ್ತಾರೆ. ಎಲ್ಲಿ ಹೇಳಿದ್ದಾರೆ? ಯಾರಾದ್ರೂ ಹೇಳ್ಬೋದು? ಯಾರು ಯಾವ್ದನ್ನ ಸ್ಮರಣೆ ಮಾಡ್ತಾರೆ ಅದೇ ಅಲ್ಲಿಗೆ ಹೋಗ್ತಾರೆ. ಯಾಂತಿ ದೇವ ವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿಮ. ಇದರ ಅರ್ಥ ಏನು ಪ್ರಜೆ? ನಿಮ್ಗೆಲ್ಲರೂ ಅನಿಸ್ತದೆ, ಪ್ರೋಜಿ ಭೂತಗಳೆಲ್ಲ ಯಾರು ಪೂಜೆ ಮಾಡ್ತಾರೆ ಅಂತ. ಮಾಡ್ತಾರೆ ಇಲ್ಲೋ? ಎಷ್ಟೋ ಜನ ರಾತ್ರಿ 12 ಗಂಟೆಗೆ ಎದ್ದು ಸ್ಮಶಾನಕ್ಕೆ ಹೋಗ್ತಾರೆ. ಸ್ಮಶಾನಕ್ಕೆ ಹೋಗಿ ಅಗದು ಬುರುಡೆಗಳನ್ನ ತೆಗೆದಿಟ್ಕೊಂಡು ಮಾಟ ಮಂತ್ರ ಮಾಡಿ ಆಹ್ವಾನ ಮಾಡ್ತಾರೆ. ದೇವತೆಗಳ ಆಹ್ವಾನ ಮಾಡಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ, ಭೂತಗಳನ್ನ ಆಹ್ವಾನ ಮಾಡಬೇಕು ಅಂತ. ಸೊ ಅಂತ ಹೇಳಿದ್ರೆ ಭೂತಗಳ ಆರಾಧನೆ ಮಾಡ್ತಾ ಇದ್ದಾರೆ. ಭೂತಗಳ ಆರಾಧನೆ ಮಾಡೋರು ಎಲ್ಲಿಗೆ ಹೋಗ್ತಾರೆ? ಆಲ್ರೆಡಿ ಶರೀರ ಪಂಚಭೂತಗಳಿಂದ ಆಗಿದೆ, ಅದು ಸಾಕಾಗದ್ರಿಂದ ಇನ್ನು ಭೂತಗಳು ಬೇಕು ಅಂತ ಹೇಳಿ ಭೂತಗಳನ್ನ ಆರಾಧನೆ ಮಾಡಿ ಇನ್ನು ಭೂತಗಳ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾಮೇವ. ಅದಕ್ಕೋಸ್ಕರ ಪ್ರಭುಪಾದರು ಅವ್ರು ಹೇಳಿದ್ರು ಕೃಷ್ಣ ಕಾನ್ಶಿಯಸ್ನೆಸ್. ಆಮೇಲೆ ಮತ್ತೊಂದು ಮಾಡ್ಬೋದಿತ್ತು, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಆಕ್ಟಿವಿಟೀಸ್ ಅಂತ ಮಾಡ್ಬೋದಿತ್ತಲ್ಲ.
ಕೃಷ್ಣ ಕಾನ್ಶಿಯಸ್ನೆಸ್ ಯಾಕೆ? ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೆ ಪ್ರಜ್ಞೆ. ಆಕ್ಟಿವಿಟೀಸ್ ಶುಡ್ ಲೀಡ್ ಟು ಕಾನ್ಶಿಯಸ್ನೆಸ್. ಯಾಕೆ ಭೌತಿಕ ಆಕ್ಟಿವಿಟೀಸ್ ನಡೀತಾ ಇದೆ? ಯಾಕೆಂದ್ರೆ ಭೌತಿಕ ಪ್ರಜ್ಞೆ ಇದೆ. ಯಾವಾಗ ಕೃಷ್ಣ ಪ್ರಜ್ಞೆ ಇರುತ್ತೆ, ಕೃಷ್ಣ ಆಕ್ಟಿವಿಟೀಸ್ ನಡೆಯುತ್ತೆ. ಹೌದಲ್ಲ? ಸೊ ಅದಕ್ಕೋಸ್ಕರ ಆಕ್ಟಿವಿಟೀಸ್ ಏನು ಬದಲಾವಣೆ ತಗೊಂಬರ್ಬೇಕು ನಮ್ಮ ಜೀವನದಲ್ಲಿ? ನಮ್ಮ ಪ್ರಜ್ಞೆ ಬೆಳವಣಿಗೆ ಆಗ್ಬೇಕು. ಪ್ರಜ್ಞೆಯ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದ್ರೆ ಆಕ್ಟಿವಿಟೀಸ್ ಇಂದ ಪ್ರಯೋಜನ ಹೆಚ್ಚು ಇಲ್ಲ. ಆದ್ರೂ ಆಕ್ಟಿವಿಟೀಸ್ ಮಾಡ್ತಾ ಮಾಡ್ತಾ ಕೊನೆಗೆ ಅದು ಪ್ರಜ್ಞೆ ಬದಲಾವಣೆ ಆಗುತ್ತೆ. ಆದ್ರೆ ಗುರಿ ಅದು. ಈಗ ಅದಕ್ಕೋಸ್ಕರ ಸ್ಮರಣ್ ಅನ್ನುವಂಥದ್ದೇನು ಇದು ಹೇಳ್ತಾ ಇದಾರೆ, ನಾವು ಈ ಕೃಷ್ಣ ಪ್ರಜ್ಞೆಯ ಎಲ್ಲಾ ಕಾರ್ಯಗಳು ಮಾಡ್ತಾ ಇರ್ತೀವಲ್ಲ, ಅದು ಪ್ರಜ್ಞೆಯಲ್ಲಿ ಮಾಡಬೇಕು ಅಂತ. ಏನಂತ ಹೇಳ್ತಾ ಇದಾರೆ? ಒಂದು ನಾನು ಶಬ್ದ ಕೇಳಿದೆ ನಮ್ಮ ಗುರು ಹಿರಿಯರಿಂದ, ಬಿಫೋರ್ ಬಿಕಮಿಂಗ್ ಗಾಡ್ ಕಾನ್ಶಿಯಸ್ ಬಿಕಮ್ ಕಾನ್ಶಿಯಸ್. ಏನಂತ ಹೇಳಿದ್ರೆ, ಬಿಫೋರ್ ಬಿಕಮಿಂಗ್ ಕೃಷ್ಣ ಕಾನ್ಶಿಯಸ್ ಬಿಕಮ್ ಕಾನ್ಶಿಯಸ್. ಯಾಕೆ ಬಿಕಮ್ ಕಾನ್ಶಿಯಸ್ ಅಂತ ಹೇಳಿದ್ರೆ, ಯಾರಿಗೆ ಸ್ವಲ್ಪ ಆದ್ರೂ ಪ್ರಜ್ಞೆ ಬರುತ್ತಲ್ಲ, ಹೇಳ್ತಾರಲ್ಲ ಕಾಮನ್ ಸೆನ್ಸ್, ಯಾರಿಗಾದ್ರು ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರುತ್ತಲ್ಲ, ಜನರಿಗೆ ಅರ್ಥ ಆಗ್ಬಿಡುತ್ತೆ ಈ ಜಗತ್ತಿನಲ್ಲಿ ನಾನು ಏನೇ ಮಾಡಬೇಕು ಅಂತ ಹೇಳಿದ್ರು ಎಷ್ಟೊಂದು ಕಷ್ಟ ಇಲ್ಲಿ ಏನು ಸಿಗೋದಿಲ್ಲ. ಹೌದಲ್ಲ? ಈಗ ಊಟ ಬೇಕು ಅಂತ ಹೇಳಿದ್ರೆ ತಕ್ಷಣ ಪ್ಲೇಟ್ ಮುಂದೆ ಬಂದ್ಬಿಡುತ್ತೆ. ನಂಗೆ ಹಸುವಾಗ್ತಾ ಇದೆ, ನನಗೆ ಊಟ ಬೇಕು, ಏನಾಗ್ಬಿಡುತ್ತೆ? ತಕ್ಷಣ ಪ್ಲೇಟ್ ಟೇಬಲ್ ಮುಂದೆ ಬಂದ್ಬಿಡುತ್ತೆ, ಆಮೇಲೆ ತಿಂದ್ಬಿಡ್ಬೋದು. ಆಗ್ಬಿಡತ್ತೆ. ಆ ಪ್ಲೇಟ್ ಬರಬೇಕು ಅಂತ ಹೇಳಿದ್ರೆ ಯಾರೋ ಸಬ್ಜಿ ಪರ್ಚೇಸಿಂಗ್ ಮಾಡಿದ್ದಾರೆ, ಯಾರೋ ಕುಕಿಂಗ್ ಮಾಡಿದ್ದಾರೆ, ಯಾರೋ ಬೇರೆ ಬೇರೆ ಸೇವೆಗಳನ್ನ ಮಾಡಿದ್ದಾರೆ. ಹೌದಲ್ಲ? ಆಗ ತಾಯಿ ಎಷ್ಟೊಂದು ಕಟ್ ಮಾಡಿ ಎಷ್ಟು ಕೆಲವು ಬಾರಿ ನಿದ್ದೆಯನ್ನ ನಿಲ್ಲಿಸಿ ಅವರ ಸೇವೆಯನ್ನ ಮಕ್ಕಳು ಸೇವೆ ಮಾಡ್ತಾ ಇರ್ತಾರೆ. ಸೊ ಹಾಗಿದ್ರೆ ಭಗವಂತನೂ ಅಷ್ಟೇ, ನಮ್ಮೆಲ್ಲರಿಗೂ ಭಗವಂತ ಎಷ್ಟೊಂದು ಕೊಟ್ಟಿದ್ದಾರೆ, ಗಾಳಿ, ನೀರು, ಬೆಳಕು, ಆಹಾರ. ಆಮೇಲೆ ನಮ್ಮ ತಂದೆ ತಾಯಿ ಕೊಟ್ಟಿರೋನು ಯಾರು? ಭಗವಂತನ ಕೊಟ್ಟಿರೋದು. ಹಾಗಿದ್ರೆ ಆ ಭಗವಂತನನ್ನ, ಅದಕ್ಕೋಸ್ಕರ ಪ್ರಭುಪಾದರು ಹೇಳಿದ್ರು, ಭಗವಂತನ ಕೃಷ್ಣ ಪ್ರಜ್ಞೆ ತುಂಬಾ ಸುಲಭ ಅಂತ ಹೇಳ್ತಾ ಇದ್ರು. ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ವೆರಿ ಸಿಂಪಲ್, ತುಂಬಾ ಸರಳವಾಗಿದೆ, ಸ್ವಾಭಾವಿಕವಾಗಿದೆ. ಪ್ರಭುಪಾದರಿಗೆ ಒಬ್ರು ಬಂದು ಪ್ರಶ್ನೆಯನ್ನ ಕೇಳಿದ್ರು, ಪ್ರಭುಪಾದ್ರೆ ನನಗೆ ಪಾಶ್ಚಾತ್ಯ ದೇಶದಲ್ಲಿ ಇದ್ದವರು ಅವ್ರಿಗೆಲ್ಲ ಅನ್ನಿಸ್ತಾ ಇತ್ತು, ನನಗೆ ಈಜು ಹೊಡೆಯೋದಕ್ಕೆ ತುಂಬಾ ಆಸೆ, ಆಮೇಲೆ ಬೋಟ್ ಅಲ್ಲಿ ಸರ್ಫಿಂಗ್ ಮಾಡಬೇಕು ಅಂತ. ಪಾಶ್ಚಾತ್ಯ ದೇಶದಲ್ಲಿ ಸಮುದ್ರದ ತೀರಗಳಿಗೆ ಹೋಗ್ತಾರೆ, ಆಮೇಲೆ ಅಲ್ಲಿ ಅಲೆಗಳು ಬರುತ್ತಲ್ಲ, ಅಲೆಗಳ ಜೊತೆ ಅವರು ಹೋಗಿ ಅಲ್ಲಿ ಸರ್ಫಿಂಗ್ ಅಂತ ಒಂದು ಹೇಳಿ ಸ್ಕೇಟಿಂಗ್ ತರ ಇರುತ್ತೆ, ಸ್ಕೇಟಿಂಗ್ ಬೋಟ್, ಅದ್ರ ಮೇಲೆ ಅವ್ರು ಇಟ್ಕೊಂಡು ಅವರು ಸಮುದ್ರದ ಮಧ್ಯದಲ್ಲಿ ಹೋಗ್ತಾರೆ. ಇದು ಈ ರೀತಿ ಹೋಗೋದ್ರಲ್ಲಿ ತುಂಬಾ ಒಂದು ರೀತಿ ಅಡ್ವೆಂಚರ್, ಒಂದು ರೀತಿ ಎಕ್ಸ್ಟ್ರಾ ಪ್ಲೆಷರ್. ಅದಕ್ಕೋಸ್ಕರ ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಪಾಶ್ಚಾತ್ಯ ದೇಶದಲ್ಲಿ ಅಂತ ಹೇಳಿದ್ರೆ ಈ ರೀತಿ ಎಷ್ಟೊಂದಿದೆ. ಆ ಒಬ್ರು ಬಂದು ಪ್ರಭುಪಾದರು ಕೇಳ್ತಾ ಇದ್ರು, ಪ್ರಭುಪಾದರೆ ನನಗೆ ಈ ರೀತಿ ಸರ್ಫಿಂಗ್ ಮಾಡಬೇಕು ಅಂತ ಆಸೆ ಇದೆ, ಆದ್ರೆ ನಾನು ಕೆಲವು ಬಾರಿ ನದಿನಲ್ಲಿ ಈಜಾಡೋದಕ್ಕೆ ಹೋಗ್ತೀನಿ, ಆಗ ನಾನು ಭಗವಂತನ ಸ್ಮರಣೆ ಹೇಗೆ ಮಾಡ್ಕೊಳ್ಳೋದು? ಆಗ ನಾನು ಭಗವಂತನ ಮರ್ತು ಬಿಡ್ತೀನಿ. ಆಗ ಪ್ರಭುಪಾದರು ಹೇಳಿದ್ರು, ಹೇಗೆ ಭಗವಂತನ ಮರೆಯೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಶುದ್ಧ ಭಕ್ತರಿಗೂ ಮತ್ತೆ ಸಾಮಾನ್ಯವಾದಂತಹ ಸಾಧಕರಿಗೂ ಇರುವಂತ ವ್ಯತ್ಯಾಸ. ಅವ್ರು ಹೇಳ್ತಾ ಇದಾರೆ, ಭಗವಂತನ ಹೇಗೆ ಮರೆಯೋದಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇದಾರೆ, ರಸೋಹಮಾಪ್ಸು ಕೌಂತೆಯ ಪ್ರಭಾಶ್ಮೇ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಪ್ರಭುಪಾದರು ಹೇಳ್ತಾ ಇದ್ರು, ನೀನು ಎಲ್ಲಿ ಈಜೋಡಿತಾ ಇದೆಯಲ್ಲ, ಆ ನೀರು ಅಲ್ಲಿ ನೀರಿನ ರುಚಿ ಎಲ್ಲಿಂದ ಬಂದಿದೆ? ಭಗವಂತ ಹೇಳ್ತಾರೆ, ನನ್ನಿಂದ ಬಂದಿದೆ ಅಂತ. ನಿನ್ನ ತಲೆ ಮೇಲೆ, ನೆತ್ತಿ ಮೇಲೆ ಇಟ್ರೆ ಯಾರು ಕಾಣಿಸ್ತಾರೆ? ಸೂರ್ಯ ಕಾಣಿಸ್ತಾನೆ. ಆ ಸೂರ್ಯನನ್ನ ನೋಡಿದ್ರೆ ಏನ್ ಜ್ಞಾಪಕ ಬರುತ್ತೆ? ಇದು ಭಗವಂತನ ಒಂದು ಕಣ್ಣಿದ್ದ ಹಾಗೆ. ಆಮೇಲೆ ಸಂಪೂರ್ಣ ಆಕಾಶ ನೀಲಿ ಬಣ್ಣ ಇದೆ,
ಆ ನೀಲಿ ಬಣ್ಣ ಎಲ್ಲಿಂದ ಬಂದಿದೆ? ಕೃಷ್ಣನ ಮೈ ಕಾಂತಿಯಿಂದ ಬಂದಿದೆ. ಬೇರೆ ಎಷ್ಟೊಂದು ಬಣ್ಣ ಇರ್ಬೋದಿತ್ತಲ್ಲ. ಈ ರೀತಿ ಸಂಪೂರ್ಣ ನೀರು ಆಕಾಶ ಎಲ್ಲಾ ಕಡೆನೂ ಭಗವಂತ ಇದ್ರೆ ಭಗವಂತನ ಮರೆಯೋದು ಹೇಗೆ ಸಾಧ್ಯ? ಆದ್ರೆ ನಮಗೆ ಭಗವಂತನ ನೆನಪು ಮಾಡ್ಕೊಳ್ಳೋದು ಕಷ್ಟ, ಹೌದಲ್ಲ? ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು, ನಾನೊಂದು ಶ್ಲೋಕ ತೋರಿಸ್ತೇನೆ ನಿಮಗೆ, ಭಗವಂತನ ಸ್ಮರಣೆ ಎಷ್ಟು ಮುಖ್ಯವಾಗಿದೆ ಅಂತ. ಭಗವಂತನ ಸ್ಮರಣೆ ಇಲ್ಲ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಶ್ಲೋಕ ತೋರಿಸ್ತೇನೆ, ತಾವೆಲ್ಲರೂ ಹೇಳಿ ಈ ಶ್ಲೋಕ. ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಸಹಾನಿಸ್ತನ್ಮಹ ಛಿದ್ರಂ ಸಮೋಹ ಸಚ ವಿಭ್ರಮಃ ಯನ್ಮುಹೂರ್ತಂ ಕ್ಷಣಮಪಿ ವಾಸುದೇವಂ ನ ಚಿಂತಯೇ. ಇದು ವಿಷ್ಣು ಪುರಾಣದಲ್ಲಿ ಬರ್ತಾ ಇದೆ. ಹೇಳ್ತಾ ಇದ್ದಾರೆ ಸಹಾನಿ, ಹಾನಿ ಅಂತ ಹೇಳಿದ್ರೆ ದೊಡ್ಡ ಲಾಸ್. ಇದಕ್ಕಿನ್ನ ದೊಡ್ಡ ಲಾಸ್ ಇಲ್ಲ. ಮಾರ್ಕೆಟ್ ಕ್ರ್ಯಾಶ್ ಆಗಿ ಪೂರ್ತಿ ಕರೋಡ್ಪತಿಯಿಂದ ರೋಡ್ಪತಿ ಆಗ್ಬಿಟ್ರು, ಆದರೂ ಅದು ದೊಡ್ಡ ಲಾಸ್ ಅಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಲಾಸ್ ತುಂಬಾ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಮಹತ್ ಛಿದ್ರಂ, ಛಿದ್ರಂ ಅಂತ ಹೇಳಿದ್ರೆ ದೊಡ್ಡ ತಪ್ಪು, ಛಿದ್ರಂ ಮಿಸ್ಟೇಕ್, ಗ್ರೇಟ್ ಫಾಲ್ಟ್. ಮೋಹ, ಸಮೋಹ ಅಂತ ಹೇಳಿದ್ರೆ ಇದು ದೊಡ್ಡ ವ್ಯಾಮೋಹ. ವಿಭ್ರಮ, ಆಮೇಲೆ ಇದು ದೊಡ್ಡ ಕ್ರೈಸಿಸ್, ಅನಾಮಲಿ ಅಂತ ಹೇಳ್ತಾರೆ. ಕ್ರೈಸಿಸ್ ಅಂತ ಹೇಳಿದ್ರೆ ದೊಡ್ಡ ಯಾವುದಾದ್ರೂ ಒಂದು, ಕೊರೋನಾ ಬಂತು, ಆ ರೀತಿ ದೊಡ್ಡ ಒಂದು ಮಹಾರೋಗ. ಏನು ಏನು ದೊಡ್ಡ ಮಹಾರೋಗ? ಯನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವಂ ನ ಚಿಂತೆಯಿತ್. ನಾವು ವಾಸುದೇವನನ್ನ ಚಿಂತೆ ಮಾಡದೆ ಆ ಒಂದು ಕ್ಷಣ ಹೋಯ್ತಲ್ಲ, ಅದು ದೊಡ್ಡ ಹಾನಿ ಅಂತ ಹೇಳ್ತಾರೆ. ಭಗವಂತನ ವಿಸ್ಮರಣೆ ಆಗಿರುವಂಥದ್ದು ದೊಡ್ಡ ಒಂದು ಹಾನಿ. ಭಗವಂತನನ್ನ ಮರ್ತಿರುವಂಥದ್ದು ಅದು ಒಂದು ದೊಡ್ಡ ತಪ್ಪು, ಅದು ದೊಡ್ಡ ವ್ಯಾಮೋಹ, ಅದು ಒಂದು ದೊಡ್ಡ ಕ್ರೈಸಿಸ್ ಜೀವನದಲ್ಲಿ. ಈ ರೀತಿ ನಮಗೆ ಶ್ಲೋಕ ಹೇಳ್ತಾ ಇದೆ, ಆದ್ರೆ ನಮ್ಗೆ ಅಷ್ಟೊಂದು ಅನ್ನಿಸ್ತಾ ಇಲ್ಲ. ಹೇಗೆ ಅಷ್ಟು ದೊಡ್ಡ ಲಾಸ್? ಎಷ್ಟೊಂದು ವರ್ಷಗಳು ಕಳೆದು ಬಿಟ್ಟಿದೀವಿ ನಾವು, ಭಗವಂತನ ಸ್ಮರಣೆನೇ ಮಾಡಿಲ್ಲ. ನಿನ್ನೆ ಮೊನ್ನೆನೂ ನಾನು ಭಗವಂತನ ಅಷ್ಟು ಆಳವಾಗಿ ಜ್ಞಾಪಕ ಮಾಡ್ಕೊಂಡೇ ಇಲ್ಲ, ಆದ್ರೂ ದಿನ ಹೋಗಿದೆ. ದೊಡ್ಡ ಲಾಸ್ ಏನಾಗಿದೆ? ಲಾಸ್ ನಿಜವಾಗ್ಲೂ ಆಗಿದೆ? ಹೇಗಾಯ್ತು ಲಾಸ್? ಹೇಗಾಯ್ತು ಆ ಲಾಸ್? ಆ ಕ್ಷಣ ಹೋಗ್ಬಿಡ್ತು. ಲಾಸ್ ಹೇಗಾಯ್ತು ನಾನು ನಿಮಗೆ ತೋರಿಸ್ತೀನಿ. ಹೇಳ್ತಾರೆ ಲಾಸ್ ಯಾಕೆ ಅಂತ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಲಾಸ್ ಅಂತ. ಇದು ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು ಮುಂದೆ ಬರ್ತೀನಿ. ನಾನು ನಿಮ್ಗೆ ಹೇಗೆ ಲಾಸ್ ಅಂತ ತೋರಿಸ್ತೇನೆ ನೋಡಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಕ್ತಿಪೂರ್ವಕ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆ ಸಾಧನೆಯನ್ನು ಮಾಡದಿರುವ ಅಪರಿಶುದ್ಧ ಆತ್ಮಕ್ಕೆ ಕೃಷ್ಣ ಸ್ಮರಣೆಯೂ ಸಾಧ್ಯವಿಲ್ಲ. ಇದು ತುಂಬಾ ಮುಖ್ಯವಾಗಿರುವಂತಹ ವಾಕ್ಯ. ಹೇಳ್ತಾ ಇದ್ದಾರೆ ಕೃಷ್ಣ ಸ್ಮರಣೆ ಯಾರಿಗಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗಾಗೋದಿಲ್ಲ? ಯಾರಿಗಾಗತ್ತೆ ಮತ್ತೆ ಯಾರಿಗಾಗೋದಿಲ್ಲ? ಹೇಳ್ತಾ ಇದ್ದಾರೆ ಅಪರಿಶುದ್ಧ ಆತ್ಮಕ್ಕೆ ಕೃಷ್ಣ ಸ್ಮರಣೆ ಸಾಧ್ಯ ಇಲ್ಲ. ಈಗ ಆತ್ಮಶುದ್ಧ ಹೇಗಾಗೋದಕ್ಕೆ ಸಾಧ್ಯ ಆಗುತ್ತೆ? ನಾಮಸ್ಮರಣೆ. ನಾನು ಮತ್ತೊಂದು ಶಬ್ದ ಕೇಳ್ತಾ ಇದ್ದೆ, ಇದು ನೋಡಿ, ಇದು ತುಂಬಾ ಅದ್ಭುತವಾದಂತಹ ವಾಕ್ಯ. ಓಕೆ, ಇದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ಭಾಗವತವನ್ನ ಕೇಳೋದಕ್ಕೆ ಸಾಧ್ಯ ಆಗುತ್ತೆ, ಯಾರು ಭಾಗವತವನ್ನ ರ್ಯಾಪ್ಟ್ ಅಟೆನ್ಷನ್ ಅಂತ ಉಪಯೋಗಿಸ್ತಾ ಇದ್ದಾರೆ. ರ್ಯಾಪ್ಟ್ ಅಂತ ಹೇಳಿದ್ರೆ ಅವ್ರ ಕಣ್ಣನ್ನು ಮಿಟ್ಕಿಸೋದಕ್ಕೂ ಕಷ್ಟ ಆಗ್ಬಿಡುತ್ತೆ. ನಮಗೆ ಕಣ್ಣು ಮಿಟಕ್ಸೋದೇನು ಮುಚ್ಚೋಗ್ಬಿಡುತ್ತೆ.
ಆಮೇಲೆ ಮಹಾಪ್ರಸಾದೇ ಗೋವಿಂದೆ, ಆಗ ಕಣ್ಣು ಹಾ ಓಂ ನಮೋ ಭಗವತೆ ವಾಸುದೇವಯ್ಯ, ಒಳ್ಳೆ ಮಂತ್ರ ನಿದ್ದೆ ಮಾಡೋದಕ್ಕೆ. ಮಹಾಪ್ರಸಾದೇ ಗೋವಿಂದೆ, ಒಳ್ಳೆ ಅಲಾರಾಮ್ ಹೇಳೋದಕ್ಕೆ. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ಯಾರು ಭಾಗವತವನ್ನ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರಿಗೆ ಕೇಳ್ತಾ ಇರ್ತೀವಿ, ಆದರೆ ಮನಸ್ಸು ಇಲ್ಲ. ಶರೀರ ಇದೆ ಆದ್ರೆ ಮನಸ್ಸಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಧ್ಯಾನಪೂರ್ವಕದಿಂದ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. One should hear with rapt attention from the real person. Then he can at once realize the presence of Lord Krishna in every page. ಯಾರು ಧ್ಯಾನಪೂರ್ವಕವಾಗಿ ಭಾಗವತವನ್ನ ಭಗವದ್ಗೀತೆಯನ್ನ ಕೇಳ್ತಾರೆ, ಅವರು ಪ್ರತಿಯೊಂದು ಅಕ್ಷರದಲ್ಲಿ ಅಂತ ಹೇಳ್ತಾರೆ, ಶ್ಲೋಕ ಭಗವದ್ಗೀತೆ ಭಾಗವತದಲ್ಲಿ ಅವರು ಕೃಷ್ಣನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಕೆಲವರು ಅಂತಾರೆ, ಪ್ರಭುಜಿ ಭಗವಂತ ಇಲ್ಲ, ಭಗವಂತ 5000 ವರ್ಷದ ಹಿಂದೆ ಬಂದು ಹೋಗ್ಬಿಟ್ರು. ಆದ್ರೆ ಪ್ರಭುಪಾದರು ಹೇಳ್ತಾರೆ, ಕೃಷ್ಣನ ಸಾಕ್ಷಾತ್ಕಾರ ಈಗಲೂ ಆಗತ್ತೆ. ಯಾಕೆಂದ್ರೆ ಕೃಷ್ಣನಿಂದ ಬಂದಿರುವಂತಹ ಈ ವಾಕ್ಯಗಳು ಸಾಮಾನ್ಯವಾದ ವಾಕ್ಯ ಅಲ್ಲ. ಆ ವಾಕ್ಯಗಳಿಂದ ಭಗವಂತನ ಸಾಕ್ಷಾತ್ಕಾರ ಆಗ್ಬೋದು. ಈಗ ಪ್ರಶ್ನೆ ಬರುತ್ತೆ, ಪ್ರಭುಜಿ ಧ್ಯಾನಪೂರ್ವಕವಾಗಿ ಹೇಗೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಈಗ ನೋಡಿ, ದ ಸೀಕ್ರೆಟ್ ಆಫ್ ನೋಯಿಂಗ್ ಭಾಗವತಮ್ ಇಸ್ ಮೆನ್ಷನ್ಡ್ ಹಿಯರ್. ನೋ ಒನ್ ಕ್ಯಾನ್ ಗಿವ್ ರಾಪ್ಟ್ ಅಟೆನ್ಷನ್ ಹೂ ಇಸ್ ನಾಟ್ ಪ್ಯೂರ್ ಇನ್ ಮೈಂಡ್. ಮನಸ್ಸು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ಧ್ಯಾನ ಬರೋದಿಲ್ಲ, ಧ್ಯಾನ ವಿಚಲಿತವಾಗ್ತಾ ಇರುತ್ತೆ, ಅನ್ನಿಸ್ತಾ ಇರುತ್ತೆ. ಈಗ ನೋಡಿ, ನಾವು ಎಷ್ಟು ಬಾರಿ ಜಪ ಮಾಡೋದಕ್ಕೆ ಕೂತ್ಕೊಂಡಿರ್ತೀವಿ, ಆದ್ರೆ ಜಪ ಮಾಡೋದಕ್ಕೆ ಕೂತ್ಕೊಂಡಾಗ್ಲೂ ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿಲ್ಲ. ಭಾಗವತ ಕೇಳ್ತಾ ಇದ್ರು ಮನಸ್ಸು ಏಕಾಗ್ರತೆಯಲ್ಲಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಮನಸ್ಸು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ಧ್ಯಾನ ಬರೋದು ಕಷ್ಟನೇ. ಈಗ ನೆಕ್ಸ್ಟ್, ಈಗ ಮನಸ್ಸು ಹೇಗೆ ಶುದ್ಧವಾಗಿರುತ್ತೆ? ನೋ ಒನ್ ಕ್ಯಾನ್ ಬಿ ಪ್ಯೂರ್ ಇನ್ ಮೈಂಡ್ ಹೂ ಇಸ್ ನಾಟ್ ಪ್ಯೂರ್ ಇನ್ ಆಕ್ಷನ್. ಯಾರು ಅವರ ಕ್ರಿಯೆಗಳಲ್ಲಿ ಯಾರು ಶುದ್ಧವಾಗಿಲ್ಲ, ಮನಸ್ಸು ಶುದ್ಧವಾಗಿರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ, ಬೇರೆ ಬೇರೆ ಕಾರ್ಯಕಲಾಪಗಳಲ್ಲಿ ಯಾರಲ್ಲಿ ಅಶುದ್ಧತೆ ಇದೆ, ಆಗ ಅದು ಮನಸ್ಸು ಅಶುದ್ಧ ಆಗೋಗ್ಬಿಡುತ್ತೆ. ಕೆಲವರೇ ಅಂತಾರೆ, ನಾನು ಬೇರೆಯವ್ರಿಗೆ ನೆನ್ನೆ ಚೂರಿ ಹಾಕಿದೆ, ಆದ್ರೆ ಇವತ್ತು ಬಂದು ನಾನು ಹೊಂಡಿನಲ್ಲಿ ದುಡ್ಡು ಹಾಕಿದೆ. ಈಕ್ವಲ್ ಆಗೋಗ್ಬಿಡುತ್ತಲ್ಲ, ಅದು ಇದು ನ್ಯೂಟ್ರಲೈಸ್ ಆಗೋಗ್ಬಿಡುತ್ತೆ, ಸರಿ ಆಗೋಗ್ಬಿಡುತ್ತಲ್ಲ. ಏನನ್ಸುತ್ತೆ? ನಾ ಬೇರೆಯವರಿಂದ ಲಂಚ ತಗೊಳ್ತೀನಿ, ಆಮೇಲೆ ಅದರಲ್ಲಿ ಸ್ವಲ್ಪ ಕಮಿಷನ್ ಭಗವಂತಂಗೂ ಕೊಟ್ಬಿಡ್ತೀನಿ. ಆದರೆ ಮನಸ್ಸು ಕಲ್ಮಶ ಆಗೋಗ್ಬಿಟ್ಟಿದೆ. ಕಲ್ಮಶವಾಗಿರುವಂತ ಮನಸ್ಸಿನಿಂದ ಭಗವಂತನ ಸ್ಮರಣೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈಗ ನಮ್ಮ ಕೆಲಸ ಕಾರ್ಯಗಳಲ್ಲಿ ಹೇಗೆ ನಾವು ಶುದ್ಧವಾಗಿರೋದಕ್ಕೆ ಸಾಧ್ಯ ಆಗುತ್ತೆ? ನೋ ಒನ್ ಕ್ಯಾನ್ ಬಿ ಪ್ಯೂರ್ ಇನ್ ಆಕ್ಷನ್ ಹೂ ಇಸ್ ನಾಟ್ ಪ್ಯೂರ್ ಇನ್ ಈಟಿಂಗ್, ಸ್ಲೀಪಿಂಗ್, ಫಿಯರಿಂಗ್ ಅಂಡ್ ಮೀಟಿಂಗ್. ನಮ್ಮ ಬೇರೆ ಬೇರೆ ಕಾರ್ಯಕಲಾಪಗಳಲ್ಲಿ ನಾವು ಶುದ್ಧವಾಗಿದ್ರೆ ಧ್ಯಾನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದಷ್ಟೇ ಅಲ್ಲ, ಮುಂದೆ ನೋಡಿ ಹೇಳ್ತಾ ಇದ್ದಾರೆ, ಆದುದರಿಂದ ಮನುಷ್ಯನಾದವನು ಬದುಕಿನ ಪ್ರಾರಂಭದಿಂದಲೇ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನು ಮಾಡಬೇಕು. ಹೇಳ್ತಾ ಇದ್ದಾರೆ, ನಮ್ಮ ಸಾಧನೆ ಯಾವಾಗ ಪ್ರಾರಂಭ ಆಗ್ಬೇಕು? ನಾವು ಸಣ್ಣವರಿರುವಾಗಲೇ ಪ್ರಾರಂಭ ಆಗ್ಬೇಕು. ಶ್ರೀಲ ಪ್ರಭುಪಾದರು, ನಾನು ಒಂದು ತಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡಿ. ಇದು ಗಿರಿರಾಜ್ ಸ್ವಾಮಿ ಮಹಾರಾಜ್. ಇದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು, ಇಲ್ಲ ಅಂತ ಹೇಳಿದ್ರೆ. ಪ್ರಭುಪಾದರು ಹೇಳ್ತಾ ಇದ್ರು, ಸಣ್ಣ ಮಕ್ಕಳಿಗೆ ಗುರುಕುಲಕ್ಕೆ ಕಳಿಸೋದು ತುಂಬಾ ಮುಖ್ಯ ಅಂತ. ಈ ರೀತಿ ಮಕ್ಕಳು ಬಂದಿದ್ದಾರೆ, ಈ ರೀತಿ ಅವ್ರಿಗೆ ಅರ್ಥನೂ ಆಗ್ತಾ ಇಲ್ಲ, ಏನ್ ಭಗವದ್ಗೀತಾ ಏನ್ ಭಾಗವತ. ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ಎಲ್ಲರೂ ತಿಂಡಿ ಸಿಗತ್ತಾ, ಎಲ್ಲರೂ ಆಟ ಆಡೋದಕ್ಕೆ ಸಿಗತ್ತಾ, ಅವ್ರು ಓಡಾಡ್ತಾ ಇರ್ತಾರೆ. ಆದ್ರೆ ಈ ಶಬ್ದಗಳು ಹೋಗ್ತಾ ಇದೆ, ಕೀರ್ತನ್ ಶಬ್ದಗಳು ಹೋಗ್ತಾ ಇದೆ, ಭಾಗವತ ಶ್ಲೋಕದ ಶಬ್ದಗಳು ಹೋಗ್ತಾ ಇದೆ. ಇದರ ಪ್ರಭಾವ ಏನು? ಅವರ ಮನಸ್ಸಿನಲ್ಲಿ ಈ ಸಂಸ್ಕಾರಗಳು ತುಂಬಿದೆ. ಈ ಸಂಸ್ಕಾರಗಳು ತುಂಬಿದ್ರೆ ಏನಾಗುತ್ತೆ? ಮುಂದಿನ ಜೀವನದಲ್ಲಿ ಅವ್ರು ಬೆಳೆದ ಮೇಲೆ ಈ ಪ್ರಭಾವ ಅವ್ರಿಗೆ ಮತ್ತೆ ಭಗವಂತನ ಹತ್ರ ಕರ್ಕೊಂಡು ಬರುತ್ತೆ. ಅವ್ರಿಗೆಲ್ಲೇ ಹೋದ್ರೂ ಅವ್ರಿಗೆ ಸಂತುಷ್ಟಿ ಸಿಗೋದಿಲ್ಲ, ಮತ್ತೆ ಭಗವಂತನ ಹತ್ರ ಬರ್ಬೇಕು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ಪ್ರಭುಪಾದರು ಒಂದು ಹೇಳ್ತಾ ಇದ್ರು, ನಾನು ಇದನ್ನ ಓದ್ತೀನಿ ಯಾಕಂದ್ರೆ ಇದು ತುಂಬಾ ಚೆನ್ನಾಗಿದೆ. ಪ್ರಭುಪಾದರು ಏನ್ ಹೇಳಿದ್ರು ಅದನ್ನ ಓದ್ತಾ ಇದ್ದೀನಿ ನೋಡಿ, ಸಣ್ಣದಾಗಿ ಮಾಡ್ತೀನಿ ನೋಡಿ. He said, we cannot expect that many of the students will stay in the temple. ಹೆಚ್ಚು ಜನ ಮಂದಿರದಲ್ಲಿ ಇರೋದಕ್ಕಾಗೋದಿಲ್ಲ. ಎಷ್ಟು ಜನ ಇರ್ತಾರೆ ಮಂದಿರದಲ್ಲಿ? ಒಂದು 3 ಜನ 4 ಜನ ಜಾಸ್ತಿ. ಇಲ್ಲಿನೂ ಸಂಡೇ
ಸುಮಾರು 100 ಜನ ಬರ್ತಾರೆ. ಆದ್ರೆ ವಾರದಲ್ಲಿ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಲ್ಕೊಳ್ಳೋದು ಮಂದಿರದಲ್ಲೇ ಎಷ್ಟು ಜನ? ಜಾಸ್ತಿ ಅಂದ್ರೆ 2-3 ಜನ. ಅದಕ್ಕೋಸ್ಕರ ಪ್ರಭುಪಾದರಿಗೂ ಗೊತ್ತಿತ್ತು ಇದು, ಹೆಚ್ಚು ಜನ ಮಂದಿರದಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಏನ್ ಮಾಡೋದು? ಅವರೆಲ್ಲರೂ ಅಧೋಗತಿಗೆ ಹೋಗ್ಬೇಕು? ಅವರು ಉನ್ನತಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಬಟ್ ದೇ ಶುಡ್ ಬಿ ಸೋ ನೈಸ್ಲಿ ಟ್ರೈನ್ಡ್ ದಟ್ ನೋ ಮ್ಯಾಟರ್ ವಾಟ್ ದೇ ಡೂ ಲೇಟರ್ ಇನ್ ಲೈಫ್ ದೇ ವಿಲ್ ನೆವರ್ ಫರ್ಗೆಟ್ ಕೃಷ್ಣ. ಅವರ ಟ್ರೈನಿಂಗ್ ಹೇಗಾಗಬೇಕು ಅಂತ ಹೇಳಿದ್ರೆ, ಅವರು ಆ ಸಣ್ಣವ್ರು ಇರುವಾಗ ಏನ್ ಟ್ರೈನಿಂಗ್ ಸಿಗಿರುತ್ತಲ್ಲ, ಆ ಟ್ರೈನಿಂಗ್ ಇಂದ ಅವರು ಮುಂದಿನ ಜೀವನದಲ್ಲಿ ಎಷ್ಟೇ ದೊಡ್ಡವರಾದ್ರೂ, ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊಂದಿದ್ರು, ಭಗವಂತನನ್ನ ವಿಸ್ಮರಣೆ ಆಗ್ಬಾರ್ದು. ಈ ಜವಾಬ್ದಾರಿ, ಈ ಟ್ರೈನಿಂಗ್ ಸಿಗ್ಬೇಕು. ಈ ಟ್ರೈನಿಂಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಎಷ್ಟು ಬಾರಿ ಅನ್ಸಿರುತ್ತಲ್ಲ ಭಕ್ತರಿಗೆ, ನಾನು ಭಕ್ತಿ ಮಾಡ್ಬೇಕು ಅಂತ ಇದೀನಿ ಪ್ರಭುಜಿ, ಆದ್ರೆ ನನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬರ್ತಾ ಇದೆ, ಆದ್ರೆ ಭಕ್ತಿ ಮಾಡೋದಕ್ಕೆ ಸೀರಿಯಸ್ ಆಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲವು ನೋಡ್ತಾ ಇರ್ಬೋದು, 1-2 ವರ್ಷ ಭಕ್ತಿ ಮಾಡ್ತಾರೆ, ಆಮೇಲೆ 1-2 ವರ್ಷ ಮತ್ತೆ ಬೇರೆ ಕಡೆ ಎಲ್ಲರೂ ಹೋಗಿರ್ತಾರೆ, ಆಮೇಲೆ ಮತ್ತೊಂದು 2 ವರ್ಷ ಆದ್ಮೇಲೆ ಮತ್ತೆ ಬರ್ತಾರೆ, ಆಮೇಲೆ ಮತ್ತೊಂದು 3-4 ವರ್ಷ ಮಾಡ್ತಾರೆ, ಆಮೇಲೆ ಮತ್ತೆ ಅನ್ಸುತ್ತೆ ಬೇರೆ ಬೇರೆ ಇನ್ನೂ ಕಡೆ ಮತ್ತೆಲ್ಲಾದ್ರೂ ಹೋಗೋಣ ಅಂತ. ಮನಸ್ಸು ಅನ್ನೋಂಥದ್ದು ಬಿಡೋದಿಲ್ಲ, ಯಾವಾಗ್ಲೂ ವಿಚಲಿತವಾಗ್ತಾ ಇರುತ್ತೆ, ಎಲ್ಲೂ ಸ್ಥಿರವಾಗಿರೋದಕ್ಕೆ ಬಿಡ್ತಾ ಇಲ್ಲ. ನಾವು ಕೆಲಸ ಮಾಡ್ತಾ ಇದ್ರ ಅನ್ಸುತ್ತೆ ಟ್ರಿಪ್ಗೆ ಹೋಗೋಣ ಅನ್ಸುತ್ತೆ, ಟ್ರಿಪ್ಪಲ್ಲಿ ಹೋದ್ರೂ 1-2 ದಿನ ಆದ್ಮೇಲೆ ಮತ್ತೆ ಮತ್ತೆ ವಾಪಸ್ ಬಂದ್ಬಿಡೋಣ ಅನ್ಸುತ್ತೆ, ಆಮೇಲೆ ಅಲ್ಲಿಂದ ವಾಪಸ್ ಬಂದ್ಮೇಲೆ ಜಾಬ್ಗೆ ಹೋಗೋಣ ಅನ್ಸುತ್ತೆ, ಜಾಬ್ನ ಹೋಗಿ ಹೋಗಿ 1-2-3 ದಿನ ಆದ್ಮೇಲೆ ಇದು ಬೇಜಾರಾಗ್ತದೆ. ಮನಸ್ಸು ಎಲ್ಲಿಗೂ, ಯಾಕೆ ಎಲ್ಲಿ ತನಕ ನಾವು ಮನಸ್ಸಿನ ಜೊತೆ ಇರ್ತೀವಲ್ಲ, ನಾವು ಮನಸ್ಸು ಹೇಳ್ತಾ ಇರೋಂತಹ ರಿದಮ್ಗೆ ನಾವು ಕುಣಿತಾ ಇರ್ತೀವಿ, ಅಲ್ಲಿ ತನಕ ನಮಗೆ ಸ್ಥಿರತೆ ಇರೋದಿಲ್ಲ. ನಾವು ಅದಕ್ಕೋಸ್ಕರ ಭಗವಂತ ಹೇಳಿದ್ರು, ವಿ ಶುಡ್ ನಾಟ್ ಬಿಕಮ್ ಡಿವೋಟೀಸ್ ಆಫ್ ಮೈಂಡ್, ವಿ ಶುಡ್ ಬಿಕಮ್ ಡಿವೋಟೀಸ್ ಆಫ್ ಕೃಷ್ಣ. ನಾವು ಭಗವಂತ ಹಾಕ್ತಾ ಇರುವಂತಹ ತಾಳಕ್ಕೆ, ಭಗವಂತನ ತಾಳಕ್ಕೆ ಏನ್ ಮಾಡ್ಬೇಕು? ನಾವು ಕುಣಿಬೇಕು. ಆದ್ರೆ ಮನಸ್ಸಿನ ತಾಳಕ್ಕೆ ನಾವು ಎಲ್ಲಿ ತನಕ ಕುಣಿತಾ ಇರ್ತೀವಿ, ಅಲ್ಲಿ ತನಕ ಸ್ಥಿರತೆ ಅನ್ನೋಂಥದ್ದು ಇರೋದಿಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ದಾರೆ, then Srila Prabhupada told how he and his sister used to fly kites and pray to God to make their kites fly higher. They should be trained in such a way that no matter what they do in life, they will never forget God. ಅವ್ರು ಸಣ್ಣವ್ರು ಇರುವಾಗಲೂ ಅವರು ಗಾಳಿಪಟ ಆಟ ಆಡಿಸ್ತಾ ಇದ್ರು. ಯಾಕೆಂದ್ರೆ ಅವ್ರ ಮನೆಯಲ್ಲಿ ಸತೈವ ಅವ್ರ ತಂದೆ ತಾಯಿ ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಭಗವಂತನ ಭಕ್ತರನ್ನಾಗಿ ಅವ್ರಿಗೆಲ್ಲಾ ರೀತಿಯ ಸಂಸ್ಕಾರಗಳನ್ನ ಕೊಡ್ತಾ ಇದ್ರು. ಅದರಿಂದ ಏನಾಯ್ತು, ಅವರು ಮುಂದೆ ಆ ಗಾಳಿಪಟ ಆಡಿಸ್ತಾ ಇದ್ರು, ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ರು, ಈ ಗಾಳಿಪಟ ಇನ್ನೂ ಮುಂದೆ ಹೋಗ್ಲಿ ಅಂತ. ಅಂದ್ರೆ ಕಾರ್ಯ ಬದಲಾವಣೆ ಆಗಿಲ್ಲ. ಬೇರೆ ಮಕ್ಕಳು ಗಾಳಿಪಟ ಆಡಿಸ್ತಾರೆ, ಇವರು ಆಟ ಆಡಿಸ್ತಾರೆ, ಆದ್ರೆ ಕೃಷ್ಣ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಚೇತನ, ಕಾನ್ಶಿಯಸ್ನೆಸ್, ಅದು ಡಿಫ್ರೆನ್ಸ್. ಅದಕ್ಕೋಸ್ಕರ ಈ ಚೇತನ ಹೇಗೆ ಬರುತ್ತೆ? ಪ್ರಭುಪಾದರು ಅದಕ್ಕೋಸ್ಕರ ಹೇಳ್ತಾ ಇದ್ರು ಟ್ರೈನಿಂಗ್ ಬೇಕು ಅಂತ. ಟ್ರೈನಿಂಗ್ ಇಂದ ಏನಾಗುತ್ತೆ? ಹಾಗಾದ್ರೆ ಟ್ರೈನಿಂಗ್ ಏನು? ಪ್ರಭುಪಾದರು ಹೇಳ್ತಾರೆ, ಇದೇ ಒಂದು, ನಾನೀಗ ನಿಮಗೆ 2 ಶ್ಲೋಕ ತೋರಿಸ್ತೀನಿ. ಈ 2 ಶ್ಲೋಕದಲ್ಲಿ ಪ್ರಭುಪಾದರು 3 ಬಾರಿ ಹರೇ ಕೃಷ್ಣ ಮಹಾಮಂತ್ರ ಬರೆದಿದ್ದಾರೆ ತಾತ್ಪರ್ಯದಲ್ಲಿ. ಇಲ್ಲಿ ನೋಡಿ, 1 ಸಲ ಹರೇ ಕೃಷ್ಣ ಬರೆದಿದ್ದಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರ ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸ್ಮರಣೆ ಬರುತ್ತೆ. ಆಮೇಲೆ ಪ್ರಭುಪಾದರು ನೋಡಿ ಮತ್ತೊಂದು ಬರೀತಾ ಇದ್ದಾರೆ ಇಲ್ಲಿ, ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡುವವನಿಗೆ ಅನೇಕ ಅಡ್ಡಿಗಳು ಎದುರಾಗಬಹುದು. ಇಲ್ಲಿ ನೋಡಿ, ಅನೇಕ ಅಡ್ಡಿಗಳು ಬರುತ್ತೆ, ಅಬ್ಸ್ಟಕಲ್ಸ್, ನೋ ಡೌಟ್ ದೇ ವಿಲ್ ಕಮ್. ಭಕ್ತರಿಗೆ ಇನ್ನು ಸ್ವಲ್ಪ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಮಾಯಾ ಜಗತ್ತಿನ ವಿರುದ್ಧವಾಗಿ ಅವರು ಹೋರಾಡ್ತಾ ಇದ್ದಾರೆ. ನೋಡಿ, ಯಾರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇರ್ತಾರೆ, ಆರ್ಮಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅವ್ರಿಗೆ ಜಾಸ್ತಿ ತೊಂದರೆ ಬರುತ್ತಾ, ನಮ್ಗೆ ಜಾಸ್ತಿ ತೊಂದರೆ ಬರುತ್ತಾ? ಯಾಕೆ? ಅವ್ರು ಅಲ್ಲಿ ನಿಜವಾದ ಯುದ್ಧ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಭಕ್ತಿಗೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ಯಾರಲ್ಲಿ ಯುದ್ಧ ಜಾಸ್ತಿ ಆಗುತ್ತೆ? ಭಕ್ತರು. ಯಾಕೆಂದ್ರೆ ನಾವು ಈಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇದ್ದಾಗ ವಿ ಆರ್ ಡೈರೆಕ್ಟ್ಲಿ ಹೆಡ್ ಆನ್ ಕೊಲಿಷನ್ ವಿತ್ ಮಾಯಾಸ್ ಫೋರ್ಸಸ್. ಯಾಕೆ ಅಂತ ಹೇಳಿದ್ರೆ ಮಾಯಾದೇವಿ ಮೊದಲು ನೋಡ್ತಾಳೆ, ಅದರಲ್ಲಿ ಇನ್ನೂ
ಇನ್ನು ನಾವು ಯಾವಾಗ ಇನ್ನು ಪ್ರಬಲರಾಗ್ತಾ ಇರ್ತೀವಿ, ಭಕ್ತಿನಲ್ಲಿ ಇನ್ನು ಬೆಳೀತಾ ಇರ್ತೀವಲ್ಲ, ಅಷ್ಟು ಕಷ್ಟಗಳು ಬರುತ್ತೆ. ಕಷ್ಟಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಷ್ಟಗಳು ಬರುತ್ತೆ, ಸ್ವಲ್ಪ ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಯಾಕೆ ಇರಬೇಕು, ಆರಾಮಾಗಿ ಒಳಗಡೆ ಸಿಟಿ ಒಳಗಡೆ ಕ್ಲೋಸ್ ಮಾಡಿ AC ಆನ್ ಮಾಡ್ಕೊಂಡು ಆರಾಮಾಗಿ ನಾನು ಸ್ಲೀಪ್ ಆನ್ ಬೆಡ್ ಚೆನ್ನಾಗಿ ಮಲ್ಕೊಂಡಿರ್ಬೋದಲ್ಲ, ಹೌದಲ್ಲ? ಆಗ ಶಾಸ್ತ್ರ ಹೇಳ್ತಾ ಇದೆ, ಏನ್ ಹೇಳ್ತಾ ಇದೆ? ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಜೀವ ಜಾಗೋ ಜೀವ ಜಾಗೋ ಗೌರಾ ಚಂದ್ರ ಬೋಲೆ, जीव जागो जीव जागो गौरा चंद्र बोले, होठा निद्रा जाओ माया पिशाचीर कोले, होठा निद्रा जाओ माया पिशाचीर कोले, ಶ್ರೀ ಚೈತನ್ಯ ಮಹಾಪ್ರಭು ಇದನ್ನ ಹಾಡ್ತಾ ಹಾಡ್ತಾ ಹರಿನಾಮ ಸಂಕೀರ್ತನ ಮಾಡ್ತಾ ಇದ್ದಾರೆ ಬೆಳಗ್ಗಿನ ಹೊತ್ತು. ಇದು ಅರುಣೋದಯ ಕೀರ್ತನ ಭಕ್ತಿವಿನೋದ್ ಠಾಕೂರ್ ಬರೆದಿರೋಂಥದ್ದು. ಹೇಳ್ತಾ ಇದಾರೆ ಎಲ್ಲಾ ಜೀವಗಳಿಗೆ ಜೀವ ಜಾಗೋ. ಅವ್ರು ಹೇಳ್ತಾ ಇದಾರೆ ಎಲ್ಲಾ ಜೀವಿಗಳೇ ಎದೋಳಿ ಎದೋಳಿ. ಎಲ್ಲ ಹೇಳ್ಬೋದು ಬ್ರೋಜಿ ಆಲ್ರೆಡಿ ಎದ್ಬಿಟ್ಟಿದ್ವಿ, ಅದಕ್ಕೋಸ್ಕರ ಕ್ಲಾಸಿಗೆ ಬಂದಿದ್ದೀವಿ. ಇಲ್ಲಿ ಹೇಳ್ತಾ ಇರೋದು ಬರೀ ಶರೀರ ಎದೊಳಿಸೋದಲ್ಲ, ಆತ್ಮ. ಕೋಟಾ ನಿದ್ರಾ ಜಾವೋ ಮಾಯಾ ಪಿಶಾಚೀರ ಪೋಲೆ. ಎಷ್ಟು ಹೊತ್ತು ನಾವು ಮಾಯಾ ಅನ್ನುವಂತಹ ಮಾಯೆ ದೇವಿಯ ತೊಡೆ ಮೇಲೆ ಮಲ್ಕೊಂಡಿರ್ಬೇಕು. ಮಾಯಾದೇವಿ ತೊಡೆ ಮೇಲೆ ಎಷ್ಟು ಮಲ್ಕೊಂಡಿದ್ರು, ಯಾರಾದ್ರೂ ಮಗು ಚೆನ್ನಾಗಿ ನಿದ್ದೆ ಮಾಡಿಸ್ತಾ ಇರ್ತಾರೆ ತೊಡೆ ಮೇಲೆ, ಆ ಮಗು ಎದೊಳ್ತಾ ಇದ್ದಾರೆ, ಏನ್ ಮಾಡ್ತಾರೆ ತಾಯಿ? ಇನ್ನೂ ಜೋರಾಗಿ ಅಲ್ಗಾಡಿಸಿ ಅದನ್ನ ಮಗುನ ಇನ್ನೂ ಚೆನ್ನಾಗಿ ಮಲ್ಗಿಸ್ತಾಳೆ, ಹೌದಲ್ಲ? ಅಂದ್ರೆ ನಾವು ಭಕ್ತಿ ಮಾಡೋದಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ಮಾಯಾದೇವಿ ಗೊತ್ತಾಗ್ತದೆ ಈಗ ಮಗು ಎದ್ದೊಳ್ತಾ ಇದೆ ಅಂತ. ಸೊ ಏನ್ ಮಾಡ್ತಾಳೆ, ಇನ್ನೂ ಜೋರಾಗಿ ಅಲ್ಗಾಡಿಸಿ ಮಗುನ ಇನ್ನೂ ಶಾಂತವಾಗಿ ಮಲಗಿಸ್ತಾಳೆ. ಸೊ ಅದೇ ರೀತಿ ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಹೇಳ್ತಾ ಇದಾರೆ, ಇನ್ನು ನಾವು ಮೋಸ ಹೋಗ್ಬಾರ್ದು. ಈ ಮಾಯಾದೇವಿಯ ಪ್ರಭಾವದ ಮೇಲೆ ನಾವು ಮೋಸ ಹೋಗದೆ ನಾವು ಭಕ್ತಿಯಲ್ಲಿ ಎದೊಳ್ಬೇಕು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಹೇಳ್ತಾ ಇದಾರೆ. ಉತ್ತಿಷ್ಠತ ಅಂತ ಹೇಳಿದ್ರೆ ಎದೊಳಿ, ಜಾಗ್ರತ ಅಂತ ಹೇಳಿದ್ರೆ ಕಾನ್ಶಿಯಸ್ನೆಸ್ ಮತ್ತೆ ವಾಪಸ್ ಬರಲಿ, ಜಾಗ್ರತೆ ಆಗಲಿ. ಏನು? ಪ್ರಾಪ್ಯ ವರಾನ್ ನಿಬೋಧತ, ನಮಗೆ ಸಿಕ್ಕಿರೋಂಥ ವರದವನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅದಕ್ಕೋಸ್ಕರ ಅಡ್ಡಿಗಳು ಬರುತ್ತೆ, ಆದ್ರೆ ಅಡ್ಡಿಗಳ ಜೊತೆ ನಾವು ಅಡ್ಡಾದಿಡ್ಡಿ ಹೋಗ್ಬಾರ್ದು. ನಾವು ಭಕ್ತಿನಲ್ಲಿ ನೇರ ಇರಬೇಕು. ಆದರೂ ನೋಡಿ ಹೇಳ್ತಾರೆ, ಎಲ್ಲಾ ಅಡ್ಡಿಗಳನ್ನು ಸಹಿಸಿಕೊಂಡು ಆತನು ಏನ್ ಮಾಡ್ಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಸಂಕೀರ್ತನ ಮಾಡ್ತಲೇ ಇರಬೇಕು. ಆಗ ತನ್ನ ಜೀವದ ಅಂತ್ಯದಲ್ಲಿ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯ ಸಂಪೂರ್ಣ ಫಲವು ದೊರೆಯುತ್ತದೆ. ಈಗ ಪ್ರಶ್ನೆ ಬರ್ಬೋದು, ಯಾರು ಕೃಷ್ಣನ ಸ್ಮರಣೆ ಮಾಡ್ತಾ ಇದಾರೆ ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ? ಭಗವಂತನ ಧಾಮಕ್ಕೆ ಹೋಗ್ತಾ ಇದಾರೆ. ಯಾರು ಕೃಷ್ಣನ ಸ್ಮರಣೆ ಮಾಡ್ತಾ ಇಲ್ಲ ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ? ಅವ್ರು ಏನ್ ಸ್ಮರಣೆ ಮಾಡ್ತಾ ಇದಾರೆ ಅಲ್ಲಿಗೆ ಹೋಗ್ತಾ ಇದಾರೆ. ಏನು? ಏನ್ ಸ್ಮರಣೆ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ. ಅದನ್ನ ಭಗವಂತ ಮುಂದೆ ಹೇಳ್ತಾರೆ. ತಾವೆಲ್ಲರೂ ಹೇಳಿ, ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಂ ಯಂ
ನೋಡಿ 2 ಶಬ್ದ ಇದೆ ಎಂ ಎಂ ತಮ್ ತಮ್. ಎಂ ಎಂ ಅಂತ ಹೇಳಿದ್ರೆ ಏನೇನೇನು ಯೋಚನೆ ಮಾಡ್ತಾ ಇದ್ದಾನೆ, ತಮ್ ತಮ್ ಅಂತ ಹೇಳಿದ್ರೆ ಆ ಕಡೆ ಅವನು ಹೋಗ್ತಾನೆ ಅಂತ. ಎಂ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ. ನೋಡಿ ಇದು ತುಂಬಾ ಅದ್ಭುತವಾದಂತ ವಾಕ್ಯ. ತ್ಯಜತ್ಯಂತೆ ಕಲೇವರಂ. ನೋಡಿ ಏನಿದೆ ಇಲ್ಲಿ, ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಯಾರು ಈ ಶರೀರವನ್ನ ಕೊನೆಯಲ್ಲಿ ತ್ಯಜಿಸುವಂತಹ ಕಾಲದಲ್ಲಿ, ಆ ಸಮಯದಲ್ಲಿ ಯಾರು ಸ್ಮರಣೆ, ಏನು ಸ್ಮರಣೆ ಆಗ್ತದೆ ಆ ಗತಿಯನ್ನ ಅವರು ಪ್ರಾಪ್ತಿ ಮಾಡ್ತಾರೆ. ಇದೆಲ್ಲವೂ ನಮಗೆ ಜ್ಞಾನವನ್ನ ಕೊಡುತ್ತೆ. ಏನ್ ಮಾಡಬೇಕು, ಏನ್ ಪ್ರಿಪ್ರೇಷನ್ ಮಾಡಬೇಕು ಅಂತ. ಈಗ ನೋಡಿ ಪ್ರಭುಪಾದರು ತುಂಬಾ ಅದ್ಭುತವಾದಂತಹ ಸನ್ನಿವೇಶ ಇಲ್ಲಿ ಪ್ರಭುಪಾದರು ಚರ್ಚೆ ಮಾಡ್ತಾ ಇದ್ದಾರೆ. ನಾನು ನೋಡಿ, ಸಾವಿನ ವಿಷಮ ಗಳಿಗೆಯಲ್ಲಿ ಮನುಷ್ಯನು ತನ್ನ ಸ್ವಭಾವವನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಇಲ್ಲಿ ವಿವರಿಸಿದೆ. ನೋಡಿ, ಎಲ್ಲರಿಗೂ ಒಂದು ಭಯ ಅಂದರೆ ಮೃತ್ಯುವಿನ ಭಯ ಇದೆ. ಆದರೆ ಈ ಮೃತ್ಯುವಿನ ಭಯವನ್ನ ಹೇಗೆ ಹೋಗಲಾಡಿಸೋದು ಅದು ಯಾರಿಗೂ ಗೊತ್ತಿಲ್ಲ. ಮೃತ್ಯುವಿನ ಬಗ್ಗೆ, ಮೃತ್ಯುವನ್ನು ಹೇಗಾದ್ರೂ ನಿಲ್ಲಿಸ್ಬೇಕು ಅಂತ ಎಲ್ಲರೂ ಆಲೋಚನೆ ಮಾಡ್ತಾ ಇದಾರೆ, ಆದರೆ ತಯಾರಿ ಯಾರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ನಮ್ಮ ಮೂಮೆಂಟ್ ಏನು, ನಮ್ಮ ಮೂಮೆಂಟ್ ಹೇಳ್ಕೊಡ್ತಾ ಇದ್ರೆ ನಾಟ್ ಜಸ್ಟ್ ಆರ್ಟ್ ಆಫ್ ಲಿವಿಂಗ್ ಬಟ್ ಆರ್ಟ್ ಆಫ್ ಲೀವಿಂಗ್. ಏನು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ಜೀವನ ಹೇಗೆ ಮಾಡೋದು ಅಂತ, ಆರ್ಟ್ ಆಫ್ ಲೀವಿಂಗ್ ಅಂತ ಹೇಳಿದ್ರೆ ಬಿಡೋದು ಹೇಗೆ, ಎರಡನ್ನೂ ಹೇಳ್ಕೊಡ್ತಾ ಇದ್ದೀವಿ. ಹೇಗೆ ಶರೀರದಲ್ಲಿ ಇರುವಂಥದ್ದು, ಶರೀರವನ್ನ ತ್ಯಾಗ ಹೇಗೆ ಮಾಡುವಂಥದ್ದು. ನೋಡಿ, ತನ್ನ ಜೀವನದ ಅಂತ್ಯದಲ್ಲಿ ಕೃಷ್ಣನನ್ನು ಕುರಿತು ಯೋಚಿಸುತ್ತಾ ದೇಹವನ್ನು ಬಿಡುವವನು ಪರಮ ಪ್ರಭುವಿನ ದಿವ್ಯ ಭಾವವನ್ನು ಪಡೆಯುತ್ತಾನೆ. ಆದರೆ ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಯೋಚಿಸುವ ಅವನು ಆ ದಿವ್ಯ ಸ್ಥಿತಿಯನ್ನು ಪಡೆಯುತ್ತಾನೆ ಎನ್ನುವುದು ನಿಜವಲ್ಲ. ಈ ಅಂಶವನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ಮನುಷ್ಯನು ಯೋಗ್ಯವಾದ ಮಾನಸಿಕ ಸ್ಥಿತಿಯಲ್ಲಿ ಸಾಯುವುದು ಹೇಗೆ? ಇದೆಲ್ಲ ಒಳ್ಳೆ ಪ್ರಶ್ನೆ. ಯೋಗ್ಯವಾದಂತಹ ಮನಸ್ಸಿನ ಸ್ಥಿತಿಯಲ್ಲಿ ಹೇಗೆ ಸಾಯೋದು? ಇಲ್ಲಿ ಪ್ರಭುಪಾದರು ಒಂದು ಅದ್ಭುತವಾದಂತಹ ಕಥೆ ಹೇಳ್ತಾ ಇದ್ದಾರೆ. ಈ ಕಥೆಯನ್ನ ನಾನು ಸಂಕ್ಷಿಪ್ತವಾಗಿ ನಮ್ಮೆಲ್ಲರ ಮುಂದೆ ಹೇಳ್ತೇನೆ. ಭರತ್ ಮಹಾರಾಜನು ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತಾರೆ. ನಾವೆಲ್ಲರೂ ಭರತ್ ಮಹಾರಾಜ ಬಗ್ಗೆ ಕೇಳಿದಿರಿ. ಭಾರತ ಶಬ್ದ ನಾಮಕರಣ ನಮ್ಮ ದೇಶಕ್ಕೆ ಯಾರಿಂದ ಆಯ್ತು ಅಂದ್ರೆ ಭರತ್ ಮಹಾರಾಜರಿಂದ ಆಯ್ತು. ಇವನು ಸಾಮಾನ್ಯವಾದಂತಹ ಆಗಿರ್ಲಿಲ್ಲ. ನಾನು ತಮ್ಮೆಲ್ಲರಿಗೂ ನಾನು ನಿಮ್ಮೆಲ್ಲರಿಗೂ ಒಂದು ಚಿತ್ರ ತೋರಿಸ್ಬೇಕು ಅಂತ. ಈಗ ನಾವು ಭರತ್ ಮಹಾರಾಜರಿಂದ ಏನನ್ನ ನಾವು ತಿಳ್ಕೊಳ್ಬಹುದು ಅದನ್ನ ನಾನು ತಮ್ಮೆಲ್ಲರಿಗೂ ತೋರಿಸ್ತೇನೆ. ಇವ್ರು ಯಾರವರು? ಭರತ ಮಹಾರಾಜರು ಮೊದಲು ರಾಜರಾಗಿದ್ರು, ಆದ್ರೆ ಈಗ ಮುನಿವೇಶದಲ್ಲಿದ್ದಾರೆ. ಅವರು ಎಲ್ಲವನ್ನು ರಾಜ್ಯಭಾರವನ್ನೆಲ್ಲ ಮುಗಿಸಿದ್ರು. ಆ ಜವಾಬ್ದಾರಿ ಮುಗಿಸಿದ ಮೇಲೆ ಅವ್ರಿಗೆ ಅನ್ನಿಸ್ತು, ನನ್ನ ನಿಜವಾದ ದಾರಿ ಭಗವಂತನ ಸಾಕ್ಷಾತ್ಕಾರ ಮಾಡೋದಕ್ಕಾಗಬೇಕು. ಅದಕ್ಕೋಸ್ಕರ ಅವರು ಭಗವಂತನನ್ನ ಪಡೆಯೋದಕ್ಕೋಸ್ಕರ ಅರಣ್ಯಕ್ಕೆ ಹೋಗ್ತಾರೆ. ಅರಣ್ಯದಲ್ಲಿ ಹೋಗಿ ಏನ್ ಮಾಡ್ತಾರೆ? ನೋಡಿ, ಮುಂದೆ ಇದೆಲ್ಲ ಆಗತ್ತೆ. ನಾನು ನೋಡಿ, ಇದೊಂದು ವಾಕ್ಯ ತುಂಬಾ ಮುಖ್ಯವಾಗಿದೆ. ಈ ವಾಕ್ಯ ಓದಿ. ಡೋಂಟ್ ಬ್ಲೇಮ್ ಸರ್ಕಮ್ಸ್ಟಾನ್ಸಸ್ ಫಾರ್ ಯುವರ್ ಲ್ಯಾಕ್ ಆಫ್ ಗುಡ್ ಸಾಧನ. ರೆಕಗ್ನೈಸ್ ದಟ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸ್ಪಿರಿಚುವಲ್ ಲೈಫ್ ಅಂಡ್ ಯು ಆರ್ ಪೊಟೆನ್ಶಿಯಲಿ ದ ಗ್ರೇಟೆಸ್ಟ್ ಅಬ್ಸ್ಟಕಲ್ ಟು ಯುವರ್ ಓನ್ ಅಡ್ವಾನ್ಸ್ಮೆಂಟ್. ಇದು ಶ್ರೀಲ ಪ್ರಭುಪಾದರ ಒಬ್ರು ಶಿಷ್ಯರು ಹೇಳಿರೋದು. ಏನ್ ಹೇಳ್ತಾ ಇದಾರೆ? ಡೋಂಟ್ ಬ್ಲೇಮ್ ಸರ್ಕಮ್ಸ್ಟಾನ್ಸಸ್. ಕೆಲವರು ಹೇಳ್ತಾರೆ, ಪ್ರಭುಜಿ ನಾನು ಸಾಧನ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ? ನಾನಿರುವಂತಹ ಕೆಲಸ ಆ ರೀತಿ ಇದೆ, ನಾನಿರುವಂತಹ ಕುಟುಂಬ ಆ ರೀತಿ ಇದೆ. ಪ್ರಭುಜಿ ನಾನಿರುವಂತಹ ಏರಿಯಾನಲ್ಲಿ ಸತ್ಸಂಗ ಆಗೋದಿಲ್ಲ. ಪ್ರಭುಜಿ ಭಕ್ತರು ಬರ್ತಾ ಇದಾರೆ 40 ಕಿಲೋಮೀಟರ್ ದೂರದಿಂದ, ನವಲ್ಗೊಂದದಿಂದ ಭಕ್ತರು ಬರ್ತಾ ಇದಾರೆ. ಎಷ್ಟು ಕಿಲೋಮೀಟರ್? ಎಷ್ಟು ಜನ ನವಲ್ಗೊಂದದಿಂದ ಬಂದಿದ್ದೀರಿ? ಕೈ ಎತ್ತಿ. ಇವ್ರು ಬಂದು ಸೇವಾನು ಮಾಡ್ತಾ ಇದಾರೆ ಬೆಳಿಗ್ಗೆ ಹೊತ್ತು.
ಆದ್ರೆ ಕೆಲವ್ರಿಗೆ ಅನ್ಸುತ್ತೆ ಪಕ್ಕದ ಮನೆಯಿಂದ ಬರೋದು ದೂರ ಲೇಟ್ ಆಗ್ಬಿಡುತ್ತೆ. 40 ಕಿಲೋಮೀಟರ್ ಬರೋದು ತುಂಬಾ ಬೇಗ ಬಂದ್ಬಿಡ್ತಾರೆ. ಆದ್ರೆ ಪಕ್ಕದಿಂದ ಬರೋದು. ಒಬ್ರು ಜಗನ್ನಾಥ್ಪುರಿನಲ್ಲಿದ್ರು. ಅವರು ಮಂದಿರದ ಅದೇ ರೋಡಲ್ಲಿ ಮನೆ ಇತ್ತು. ಆದ್ರೂ ಅವ್ರು ಒಂದು ದಿನಾನು ಜಗನ್ನಾಥ್ಪುರಿ ಮಂದಿರಕ್ಕೆ ಹೋಗಿ ದರ್ಶನ ಮಾಡಿರ್ಲಿಲ್ಲ. ದೂರದ ದೇಶಗಳಿಂದ ಬಂದು ಜಗನ್ನಾಥ್ಪುರಿ ಮಂದಿರ ದರ್ಶನ ಮಾಡ್ತಾ ಇದಾರೆ. ಆದ್ರೆ ಆ ವ್ಯಕ್ತಿ ಅದೇ ರೋಡಲ್ಲಿ ಇದ್ದಾರೆ. ಆದ್ರೂ ಅವ್ರು ಒಂದು ದಿನಾನು ಭಗವಂತನ ಮಂದಿರಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಸರ್ಕಮ್ಸ್ಟಾನ್ಸಸ್ ಎಲ್ಲರ ಜೀವನದಲ್ಲೂ ಏನೇನೋ ಇದೆ. ಆದ್ರೆ ವಿ ಶುಡ್ ನಾಟ್ ಬ್ಲೇಮ್ ಸರ್ಕಮ್ಸ್ಟಾನ್ಸಸ್. ನನ್ನ ಜೀವನದಲ್ಲಿ ಈ ರೀತಿ ಇದೆ, ಪ್ರಯೋಜನ ನನಗೆ ಓದೋದಕ್ಕೆ ಬರೋದಿಲ್ಲ. ಕಿವಿದೆಲ್ಲ ಕೇಳ್ಬೋದು, ಕಣ್ಣಿದೆ ನೋಡ್ಬೋದು. ಭಗವಂತನ ಎಷ್ಟೋ ಜನ ಕುರುಡರು ಭಗವಂತನ ಮಹಾನ್ ಭಕ್ತರಾಗಿದ್ದಾರೆ. ಈಗಿನ ಕಾಲದಲ್ಲೂ ಒಬ್ರು ಶ್ರೀ ವೈಷ್ಣವ ಆಚಾರ್ಯರಿದ್ದಾರೆ. ಅವ್ರ ಹೆಸರು ರಾಮ್ ಭದ್ರಾಚಾರ್ಯ. ಅವರು ಎಷ್ಟು ಸ್ಪಷ್ಟವಾಗಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಎಷ್ಟೋ ಜನ ಇದ್ದಾರೆ. ಸೂರ್ದಾಸ್ ಕೊಡರಟರಾಗಿದ್ರು. ಆದ್ರೆ ಭಗವಂತನ ಸಾಕ್ಷಾತ್ಕಾರ ಆಗಿದ್ದು, ಭಗವಂತನ ದರ್ಶನ ಮಾಡ್ತಾ ಇದ್ರು. ನಾವು ಕಣ್ಣಿದ್ರು ಭಗವಂತನ ದರ್ಶನ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಯಾವ ಸರ್ಕಮ್ಸ್ಟಾನ್ಸಸ್ ಅನ್ನ ಹೇಳಿದ್ರೆ ಇದು ಸನ್ನಿವೇಶ ಸರಿ ಇಲ್ಲ, ಅದಕ್ಕೋಸ್ಕರ ನಾವು ಭಕ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಅದು ತಪ್ಪು ಹೇಳ್ತಾರೆ. ರೆಕಗ್ನೈಸ್ ದಟ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸ್ಪಿರಿಚುವಲ್ ಲೈಫ್. ನಮ್ಮ ಜವಾಬ್ದಾರಿ ಯಾವುದಕ್ಕೋಸ್ಕರ? ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಯಾರು ಜವಾಬ್ದಾರಿ? ನಾವೇ ಜವಾಬ್ದಾರಿ. ಅಕಸ್ಮಾತ್ ಯಾರಾದ್ರೂ ಮತ್ತೊಂದು ಹೇಳ್ತಾ ಇದಾರೆ, ಯು ಆರ್ ಪೊಟೆನ್ಶಿಯಲ್ ಎ ಗ್ರೇಟ್ ಅಬ್ಸ್ಟಿಕಲ್ ಫಾರ್ ಯುವರ್ ಓನ್ ಅಡ್ವಾನ್ಸ್ಮೆಂಟ್. ಇಲ್ಲ ಹೇಳ್ತಾ ಇದಾರೆ, ನಮ್ಮ ಪ್ರಗತಿಗೆ ಕೆಲವು ಬಾರಿ ನಾವೇ ಒಂದು ದೊಡ್ಡ ಅಡಚಣೆನು. ಯಾಕೆ? ದೇರ್ ಇಸ್ ನೋ. ಯಾಕೆ? ಯಾರಾದ್ರೂ ಹೇಳ್ಬೋದು ಈ ವಾಕ್ಯದ ಅರ್ಥ ಏನು? ಯಾಕೆ ಹೇಗೆ ಹೇಳ್ತಾ ಇದಾರೆ ವಿ ಆರ್ ಪೊಟೆನ್ಶಿಯಲಿ ದ ಗ್ರೇಟೆಸ್ಟ್ ಅಬ್ಸ್ಟಿಕಲ್ ಫಾರ್ ಅವರ್ ಓನ್ ಅಡ್ವಾನ್ಸ್ಮೆಂಟ್? ಯಾಕೆ? ವೆರಿ ಗುಡ್. ಎಲ್ಲರೂ ಚಪ್ಪಾಳಿ ತಟ್ಟಿ ಮಾತಾಡಿಗೆ. ಮನಸ್ಸು ಗಟ್ಟಿ ಇಲ್ಲ. ಈಗ ಇದೇ ಇದರಲ್ಲಿ ನಿಮಗೆ ಪ್ರೆಸೆಂಟೇಷನ್ ಅಲ್ಲಿ ಮತ್ತೊಂದು ಕಾರಣನೂ ಗೊತ್ತಾಗುತ್ತೆ. ಯಾಕೆ ಭರತ್ ಮಹಾರಾಜರಿಗೂ ಇದೇ ಕಾರಣ ಆಯ್ತು. ಅದೇನ್ ಕಾರಣ ಅಂತ ನೀವು ನನಗೆ ಕೊನೆಯಲ್ಲಿ ಹೇಳಿ, ಸರಿನಾ? ಭರತ್ ಮಹಾರಾಜರು ಏನ್ ಮಾಡಿದ್ರು? ಅವರು ಪುನಃ ಆಶ್ರಮಕ್ಕೆ ಹೋದ್ರು. ರಾಜ್ಯಭಾರ ಮುಗೀತು. ರಾಜ್ಯಭಾರ ಮುಗಿದು ಅವರು ತಪಸ್ಸೆ ಮಾಡೋದಕ್ಕೆ ಅಲ್ಲಿ ಹೋಗಿ ಅವರು ಸದೈವ ಗಾಯತ್ರಿ ಮಂತ್ರ ಜಪ ಮಾಡೋದ್ರಲ್ಲಿ, ಭಗವಂತನ ಸ್ಮರಣೆ ಮಾಡೋದ್ರಲ್ಲಿ ಸದೈವ ಅವರು ತಲ್ಲೀನರಾಗ್ತಾ ಇದ್ರು. ಅವರ ತಲ್ಲೀನತೆ ಎಷ್ಟು ಆಳವಾಗಿ ಹೋಯ್ತು ಅಂತ ಹೇಳಿದ್ರೆ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗೋದು ಪ್ರಾರಂಭ ಆಯ್ತು. ಭಗವಂತನ ಸಾಕ್ಷಾತ್ಕಾರ ಹೇಗಾಯ್ತು ಅಂತ ಹೇಳಿದ್ರೆ, ಅವರು ಜಪ ಮಾಡುವಾಗ ತಲ್ಲೀನರು ಎಷ್ಟು ಮಗ್ನರಾಗಿರ್ತಾ ಇದ್ರು ಅಂತ ಹೇಳಿದ್ರೆ ಭಗವಂತನ ಕೊಳಲಿನ ನಾದ, ಫ್ಲೂಟ್ ಸೌಂಡ್ ಅವ್ರಿಗೆ ಕೇಳಿಸ್ತಾ ಇತ್ತು. ನಮಗೂ ಕೇಳಿಸುತ್ತೆ ರಿಂಗ್ ಟೋನ್ ಏನಾದ್ರು ಬಂದ್ರೆ, ಆದರೆ ಅದು ಆ ಸೌಂಡ್ ಅಲ್ಲ, ಭಗವಂತನ ಆಧ್ಯಾತ್ಮಿಕ ಲೋಕದಿಂದ ಕೇಳಿಸ್ತಾ ಇತ್ತು. ಟ್ಯೂನ್ ಎಲ್ಲಾಗಿತ್ತು? ಫ್ರೀಕ್ವೆನ್ಸಿ ಆಧ್ಯಾತ್ಮಿಕ ಲೋಕಕ್ಕಾಗಿತ್ತು. ಅಷ್ಟೇ ಅಲ್ಲ, ಭಗವಂತನ ಗೆಜ್ಜೆನಾದ ಕೇಳಿಸ್ತಾ ಇತ್ತು. ಭಗವಂತನ ಶರೀರದ ಸೌರಭ ಅದು ಅವ್ರಿಗ ಗೊತ್ತಾಗ್ತಾ ಇತ್ತು. ಈ ರೀತಿ ಅವ್ರ ಭಾವದ ಸ್ತರದಲ್ಲಿ ಬಂದಿದ್ರು. ಯಾವ ಸ್ತರ? ಭಾವ ಅಂತ ಹೇಳಿದ್ರೆ ಇದು ಭಕ್ತಿಯ ಪ್ರೇಮದ ಒಂದು ಸ್ಟೆಪ್ ಕೆಳಗಡೆ ಅಷ್ಟೇ. ಪ್ರೇಮ ಇನ್ನೊಂದು, ಇಲ್ಲಿಂದ ಪಕ್ಕದ ಮನೆಗೆ ಹೋದ್ರೆ ಪ್ರೇಮ ಸಿಕ್ಬಿಡುತ್ತೆ, ಆ ರೀತಿ ಇತ್ತು. ಅಂದ್ರೆ ತುಂಬಾ ಸಲೀಸಿತ್ತು. ಆದ್ರೆ ಏನಾಗೋಯ್ತು, ಒಂದು ಕ್ರೈಸಿಸ್ ನೋಡಿ. ಒಂದು ಜಿಂಕೆ ಮರಿ ಬಂತು. ಆ ಜಿಂಕೆ ಮರಿ ಮೇಲೆ ಅವ್ರಿಗನ್ನಿಸ್ತು, ನಾನು ಈ ಜಿಂಕೆ ಮರಿನ ನಾನು ಸ್ವಲ್ಪ ರಕ್ಷಣೆ ಕೊಡಬೇಕು. ಆ ಕನಿಕರ ಬಂದಿದ್ದು ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ? ಜೀವದಯ. ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ನಾಮರುಚಿ ವೈಷ್ಣವ ಸೇವಾ ಜೀವದಯ. ಜೀವದಯ ಇಲ್ಲ ಅಂತ ಹೇಳಿದ್ರು ಭಗವತ್ ಪ್ರೇಮ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಜೀವದಯ ತೋರಿಸಿದ ತಪ್ಪಲ್ಲ. ಆದ್ರೆ ಒಂದು ತಪ್ಪಾಯ್ತು. ಏನಾಯ್ತು ಅಂತ ಹೇಳಿದ್ರೆ, ಆ ಜಿಂಕೆ ಮರಿನ ತಗೊಂಡ್ ಬಂದ್ರು. ಸಾಕ್ತಾ ಅವ್ರಿಗನ್ನಿಸ್ತು ಇದು ಎಷ್ಟು ಪ್ರಿಯವಾಗ್ಬಿಟ್ಟಿದೆ ಅಂತ ಹೇಳಿದ್ರೆ
ಎಷ್ಟು ಮೊಬೈಲ್ ಫೋನ್ ಪ್ರಿಯರಾಗಿರ್ತಾರೆ. ಅದು ಎಲ್ಲಿ ಬಿಟ್ಟು ಹೋದ್ರು ಬೇಕಾದ್ರೆ ಕುಟುಂಬದಲ್ಲಿ ಹೆಂಡತಿನ ಬಿಟ್ಬಿಟ್ಟಿರ್ತಾರೆ, ಮಕ್ಕಳನ್ನ ಬಿಟ್ಬಿಟ್ಟಿರ್ತಾರೆ, ಎಲ್ಲಿರ್ತಾರೋ ಎಲ್ಲರೂ ಪರಿಚಯ ಇರೋದಿಲ್ಲ. ಟಾಯ್ಲೆಟ್ಗೆ ಹೋಗೋಗ್ಲೂ ಮೊಬೈಲ್ ತಗೊಂಡೋಗಿರ್ತಾರೆ. 24 hours ಕಂಪ್ಯಾನಿಯನ್. ಮಲ್ಕೊಳ್ಳೋವಾಗ್ಲೂ ಜೊತೆನಲ್ಲಿ, ಸ್ನಾನ ಮಾಡೋವಾಗ್ಲೂ ಜೊತೆನಲ್ಲಿ. ಅಂದ್ರೆ ಇದು ಈಗ ಭರತ್ ಮಹಾರಾಜರಿಗೆ ಇದೇ ರೀತಿ ಆಯ್ತು. ಎಲ್ಲಿದ್ರು ಬಿಟ್ಟು ಅನ್ನೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅನ್ನಿಸ್ತಾ ಇತ್ತು, ನಾನು ಈ ಮಗುನ, ಈ ಜಿಂಕೆಯನ್ನ ಬಿಟ್ಬಿಟ್ರೆ ಯಾರು ನೋಡ್ಕೊಳ್ಳೋರಿದ್ದಾರೆ? ಅದಕ್ಕೋಸ್ಕರ ಏನಾಗೋಯ್ತು, ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆ ಲಿಟಲ್ ಡಿಸ್ಕ್ರಿಪೆನ್ಸಿ ವಿಲ್ ಕಾಸ್ ಒನ್ ಟು ಫಾಲ್ ಡೌನ್ ಅಗೇನ್ ಇನ್ ಟು ಮೆಟೀರಿಯಲ್ ಎಕ್ಸಿಸ್ಟೆನ್ಸ್. ಸ್ವಲ್ಪ ಎಡವದ್ರೆ ಏನಾಗುತ್ತೆ, ಮತ್ತೆ ವಾಪಸ್ ಬಿದ್ದ್ಬಿಡ್ತಾರೆ. ಎಷ್ಟು ಜನ ನೋಡಿರ್ಬೋದು, ನಾವು ಕೆಲವು ಬಾರಿ ಹತ್ತುತ್ತಾ ಇರ್ತೀವಿ ಮೆಟ್ಲು, ಆದ್ರೆ ಸ್ವಲ್ಪ ಏನಾದ್ರು ಎಡವು ಬಿಟ್ರೆ ಮತ್ತೆ ಬಿದ್ದ್ಬಿಡ್ತೀವಿ. ಹಾಗಂತ ಹೇಳ್ಬಿಟ್ಟು, ಪ್ರಭುಜಿ ಮೆಟ್ಲು ಹತ್ತದನೇ ಎಲ್ಲ ತೊಂದರೆ, ಮೆಟ್ಲೆ ಹತ್ತೋದಿಲ್ಲ ನಾನು, ಯಾವಾಗ್ಲೂ ನೆಲದ ಮೇಲೆನೆ ಇರ್ತೀನಿ. ಒಳ್ಳೇದಲ್ಲ? ಮೆಟ್ಲು ಹತ್ತಿಲ್ಲ ಅಂದ್ರೆ ಮೇಲೆಲ್ಲಿಗೆ ಹೋಗ್ತೀವಿ. ಆದ್ರೆ ಹತ್ತವಾಗೂ ಹುಷಾರಾಗಿರ್ಬೇಕು. ಅದು ಇದರಿಂದ ಕಲಿಬೇಕಾಗಿದೆ. ಆಯ್ತು, ನಾನು ಎಲ್ಲಾನು ಹೇಳೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ನಾನು ತುಂಬಾ ಕೆಲವು ಮುಖ್ಯವಾಗಿರೋದನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಇದು ನೋಡಿ ಏನಾಯ್ತು. ಭರತ್ ಮಹಾರಾಜರು ಕೂತ್ಕೊಂಡಿದ್ದಾರೆ, ಅವರು ಯಜ್ಞದಲ್ಲಿ ಆಹುತಿ ಮಾಡ್ತಾ ಇದ್ರು, ಜಪ ಮಾಡ್ತಾ ಇದ್ರು, ಗಾಯತ್ರಿ ಮಂತ್ರ ಹೇಳ್ತಾ ಇದ್ರು. ಆದ್ರೆ ಹೇಳುವಾಗ ಮಧ್ಯ ಮಧ್ಯದಲ್ಲಿ ನನ್ನ ಮೈ ಡಿಯರ್ ವೇರ್ ಆರ್ ಯು, ಎಲ್ಲಿ ಹೋಗಿದ್ಯಾ ಡಿಯರ್ ಅಂತ ಹೇಳಿ ಅವರು ಯಾವಾಗಲೂ ಆ ಜಿಂಕೆ ಮರಿ ಎಲ್ಲಿ ಹೋಯ್ತು. ಜಪ ಮಾಡ್ತಾ ಇದಾರೆ, ಆದ್ರೆ ಮಧ್ಯ ಒಂದೊಂದು ಕಣ್ಣು ಬಿಟ್ಟು ನೋಡ್ತಾ ಇದಾರೆ. ಆಮೇಲೆ ಕೆಲವು ಬಾರಿ ಅವರು ಎಲ್ಲ ಮಾಡ್ತಾ ಇದಾರೆ, ಆದ್ರೂ ಮನಸ್ಸು ಅಲ್ಲೋಗ್ತಾ ಇದೆ. ಅಂದ್ರೆ ಬಾಹ್ಯ ರೂಪದಲ್ಲಿ ಕ್ರಿಯೆಗಳು ನಡೀತಾ ಇದೆ, ಆದ್ರೆ ಮನಸ್ಸು ಅಲ್ಲಿಲ್ಲ. ಕೊನೆಯಲ್ಲಿ ಏನಾಯ್ತು ನೋಡಿ, ಪ್ರಭುಪಾದರು ಹೇಳ್ತಾರೆ, ಅದಕ್ಕೋಸ್ಕರ ವಿ ಮಸ್ಟ್ ರೈಸ್ ಅರ್ಲಿ ಇನ್ ದ ಮಾರ್ನಿಂಗ್, ಬೇತ್ ಅಂಡ್ ಅಟೆಂಡ್ ಮಂಗಳಾರತಿ, worship the deities, chant Hare Krishna Mahamantra, study Vedic literatures, follow all the rules prescribed by acharyas and spiritual master. If we deviate from this process, we may fall down even though we may be highly advanced. ತುಂಬಾ ಮುಖ್ಯವಾಗಿರುವಂತ ವಾಕ್ಯಗಳಿದು. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾವು ಭಾವದ ಸ್ತರದಲ್ಲಿರ್ಬೋದು, ಪ್ರೇಮದ ಪಕ್ಕದ ಮನೆಯಲ್ಲಿ ಆ ರೀತಿ ಅಷ್ಟು ಹತ್ರ ಬಂದಿದ್ರು ನಾವು ಏನಾದರೂ ಸಾಧನ ಕೊಟ್ಟಿರೋದನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟೇ ಮೇಲೆ ಹತ್ತಿದ್ರು ಅಲ್ಲಿಂದ ವಾಪಸ್ ಬೀಳಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಮಾರ್ನಿಂಗ್ ಪ್ರೋಗ್ರಾಮ್ ಈಸ್ ನಾಟ್ ಆಪ್ಷನಲ್. ಏನು? ನಾಟ್ ಆಪ್ಷನ್. ಇದು ಮಲ್ಟಿಪಲ್ ಚಾಯ್ಸ್ ಇದ್ದಾಗಲ್ಲ, ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. ದಿಸ್ ಈಸ್ ಕಂಪಲ್ಸರಿ ಪ್ರೋಗ್ರಾಮ್ ಫಾರ್ ಎವ್ರಿ ಡಿವೋಟಿ. ಪ್ರತಿಯೊಬ್ಬರು ಮಾರ್ನಿಂಗ್ ಪ್ರೋಗ್ರಾಮ್, ಇದು ಭಕ್ತರಾಗ್ತಾ ಇದೀವಿ ಅಂತ ಹೇಳಿದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಎದ್ದು ಯಾವಾಗ ಭಕ್ತಿಯ ನಿಯಮಗಳನ್ನ ನಾವು ಪಾಲನೆ ಮಾಡೋದಿಲ್ಲ, ಜಪ ಮಾಡೋದಿಲ್ಲ, ಮಂಗಳಾರತಿ ಅಟೆಂಡ್ ಮಾಡೋದಿಲ್ಲ, ಇಲ್ಲ ಭಗವದ್ಗೀತೆ ಭಾಗವತ ಓದೋದಿಲ್ಲ, ಅಲ್ಲಿ ತನಕ ನಮ್ಮ ಭಕ್ತಿಯಲ್ಲಿ ಪ್ರಗತಿ ಅಂತ ಆಗೋದಿಲ್ಲ. ಅದಕ್ಕೋಸ್ಕರ ಇದು ತುಂಬಾ ಮುಖ್ಯವಾಗಿದೆ. ಈಗ ಭರತ್ ಮಹಾರಾಜರಿಗೆ ಕೃಷ್ಣನ ಕೊಳಲಿನ ನಾದ ಕೇಳಿಸ್ತಾ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೆ ಮ್ಯೂಸಿಕ್ ನಾದ, DJ ಮ್ಯೂಸಿಕ್ ನಡೀತಾ ಇದ್ರೆ ತುಂಬಾ ಧ್ಯಾನಪೂರ್ವವಾಗಿ, ಸತ್ಸಂಗ ನಡೀತಾ ಇದ್ರೆ ಮಧ್ಯದಲ್ಲಿ ಕೇಳಿಸ್ತಿದೆ. ಆದ್ರೆ ಭರತ್ ಮಹಾರಾಜರ ಸ್ತರ ನೋಡಿದ್ರೆ ತುಂಬಾ ಇಟ್ಸ್ ಆಲ್ಮೋಸ್ಟ್ ಅದು ಈ ಪಕ್ಕ, ನಾನು ಹೇಳದ್ದಲ್ಲ, ತುಂಬಾ ಹತ್ರದಲ್ಲಿದ್ದಾರೆ ಪ್ರೇಮಕ್ಕೆ. ಏನು ಭಗವಂತನ ಧಾಮಕ್ಕೆ ಹೋಗ್ಲೇಬೇಕು ಅವರು, ಆ ಸ್ತರಕ್ಕೆ ಬಂದಿದ್ದಾರೆ. ಆದ್ರೆ ಆ ಸ್ತರದಿಂದ ಸ್ವಲ್ಪ ಎಡವು ಬಿಟ್ಟು ಎಲ್ಲಿಗೆ ಬಿದ್ರು ನೋಡಿ. ಮೊಮೆಂಟರಿ ಲ್ಯಾಬ್ಸ್, ಬಿಗ್ ಪ್ರೈಸ್. ಒಂದು ಕ್ಷಣ ಅಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ ನೋಡಿ, ಇದು ನೋಡಿ ಇಲ್ಲಿ ಎಷ್ಟು ಅವರ ವ್ಯಾಮೋಹ ಬೆಳೀತು ನೋಡಿ. ಮೊದಲು ಏನಾಯ್ತು? ಅಫೆಕ್ಷನ್. ತುಂಬಾ ಆತ್ಮೀಯವಾಗಿದೆ, ಇಷ್ಟು ಮುದ್ದಾಗಿದೆ. ಕೆಲವು ಬಾರಿ ಎಷ್ಟು ಪ್ರಾಣಿಗಳೆಲ್ಲ ತುಂಬಾ ಮುದ್ದಾಗಿರುತ್ತೆ, ಅದಕ್ಕೋಸ್ಕರ ಅದು ಎಷ್ಟೊಂದು ಆಕರ್ಷಿತ ಮಾಡುತ್ತೆ. ಈ ರೀತಿ ಮಗು ನೋಡಿ, ಸಂಪೂರ್ಣದಲ್ಲಿ ಮಗು ಏನಾದ್ರೂ ಸಣ್ಣ ಪುಟ್ಟ ಮಾತಾಡಿದ್ರೆ ಹೇಗಾಗುತ್ತೆ? ತಕ್ಷಣ ಮನಸ್ಸು ಆಕರ್ಷಣೆ ಆಗುದು. ಅದರಿಂದ
ಸಣ್ಣ ಮಕ್ಕಳು ಆಗಿರ್ಬೋದು, ಸಣ್ಣ ನಾಯಿ ಮರಿ ಇರ್ಬೋದು, ಇಲ್ಲ ಯಾವುದೇ ತುಂಬಾ ಸಣ್ಣ ಗಿಡನೂ ಇರ್ಬೋದು, ತುಂಬಾ ಸುಂದರವಾಗಿರುತ್ತೆ. ಯಾಕೆ ತುಂಬಾ ಸುಂದರವಾಗಿರುತ್ತದು? ಭಗವಂತನ ರಚನೆ ಆ ರೀತಿ ಇದೆ. ಯಾಕೆ ಅಂತ ಹೇಳಿದ್ರೆ ಸೊ ದಟ್ ಎವ್ರಿ ಒನ್ ಕೆನ್ ಗಿವ್ ಅಫೆಕ್ಷನ್. ದೊಡ್ಡವರಾದ್ಮೇಲೆ ಆ ಕಳೆ ಇರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಆದ್ರೆ ಭರತ್ ಮಹಾರಾಜರು ಈ ಅಫೆಕ್ಷನ್ ತೋರಿಸ್ತಾ 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 ಏನಾಯ್ತು, ಅಟ್ರಾಕ್ಷನ್ ಬೆಳೀತು, ಹೆಚ್ಚು ಆಕರ್ಷಣೆ ಬೆಳೀತು. ಅದಾದ್ಮೇಲೆ ಡಿಸ್ಟ್ರಾಕ್ಷನ್ ಬೆಳೀತು. ಮೊದಲು ಅಟ್ರಾಕ್ಷನ್ ಬೆಳೆಯುತ್ತೆ, ಭಕ್ತಿಯ ಸಂಪೂರ್ಣ ಬೇರೆ ಜಗತ್ತಿಗೆ ಅಟ್ರಾಕ್ಷನ್ ಬೆಳೆದು ಭಕ್ತಿಯಿಂದ ಡಿಸ್ಟ್ರಾಕ್ಷನ್ ಬೆಳೆಯುತ್ತೆ. ಆಮೇಲೆ ಮೆಂಟಲ್ ಅಜಿಟೇಷನ್ ಬೆಳೆಯುತ್ತೆ, ಮನಸ್ಸು ನಿಲ್ಲೋದಿಲ್ಲ. ಅದಾದ್ಮೇಲೆ ಏನ್ ಬೆಳೆಯುತ್ತೆ, ಇಂಟೆನ್ಸ್ ಇಲ್ಯೂಷನ್. ಆಮೇಲೆ ತುಂಬಾ ಆಳವಾಗಿರುವಂತಹ ವ್ಯಾಮೋಹ ಬೆಳೆದಿರುತ್ತೆ. ಕೊನೆಯಲ್ಲಿ ಏನಾಗೋಗ್ಬಿಡುತ್ತೆ ನೋಡಿ, ಕೊನೆಯಲ್ಲಿ ಏನಾಯ್ತು, ಭರತ್ ಮಹಾರಾಜರ ಮೃತ್ಯುವಿನ ಸಮಯ ಬಂತು. ಆ ಮೃತ್ಯುವಿನ ಸಮಯ ಬಂದಾಗ ಅವರು ಏನ್ ಯೋಚನೆ ಮಾಡ್ತಾ ಇದ್ರು, ಅವರನ್ನೇ ಬೈಕೊಳ್ಳೋದು ಪ್ರಾರಂಭ ಮಾಡಿದ್ರು. ನಾನು ಈ ಜಿಂಕೆ ಮರಿನ ಬಿಟ್ಬಿಟ್ಟಿದ್ದೀನಿ. ಜಿಂಕೆ ಮರಿ ಒಂದು ದಿನ ಓಡೊಟ್ಟೋಯ್ತು. ಆ ಹೊಟ್ಟೋದ್ಮೇಲೆ ಇವ್ರಿಗೀಗ ಚಿಂತೆ, ಇದನ್ನ ಯಾರಾದ್ರೂ ತಿಂದ್ಬಿಟ್ರೆ, ಇದು ನಾನೊಬ್ನೇ ಆಶ್ರಯ ಕೊಡೋನು, ಇದಕ್ಕೆ ನಾನಿಲ್ಲ ಅಂದ್ರೆ ಮತ್ತಾರು ನೋಡ್ಕೊಳ್ಳೋದಕ್ಕೆ. ಈ ರೀತಿ ತುಂಬಾ ಅತಿ ಹೆಚ್ಚು ವ್ಯಾಮೋಹ ಬೆಳೀತು. ಈ ವ್ಯಾಮೋಹದಿಂದ ಏನಾಯ್ತು, ಅವನಿಗೆ ಅಂತಾಯ್ತು ಈ ಸಂಪೂರ್ಣ ಅರಣ್ಯ ಎಷ್ಟು ಒಳ್ಳೇದು, ಯಾಕೆಂದ್ರೆ ಇಲ್ಲಿ ಜಿಂಕೆ ಮರಿದು ಏನು ಪಾದ ಚಿಹ್ನೆಗಳಿದೆ, ಆದ್ರೆ ನಾನು ಮೋಸ ಮಾಡ್ಬಿಟ್ಟಿದ್ದೀನಿ. ಭಗವಂತನ ಪಾದ ಚಿಹ್ನೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಈಗ ಜಿಂಕೆ ಮರಿ ನೋಡಿ ಎಷ್ಟು ವ್ಯಾಮೋಹ ಬೆಳೆದ್ಬಿಡ್ತು. ಅದಕ್ಕೋಸ್ಕರ ನೋಡಿ ಮುಂದೆ ಏನಾಯ್ತು, ಕೊನೆ ಶರೀರದಲ್ಲಿ ಅವರು ಶರೀರ ಬಿಡುವಾಗ ಆ ಜಿಂಕೆ 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 ಅಂತ ಹೇಳಿನೇ ಅವರು ಜಿಂಕೆ ದೇಹವನ್ನ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರು. ಎಲ್ಲರೂ ಹೇಳಿ, ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವ ಇತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹೇಳ್ತಾ ಇದ್ರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಯಾವ ಸ್ಮರಣೆ ನಾವು ಮೃತ್ಯುವಿನ ಕಾಲದಲ್ಲಿ ಮಾಡ್ತೀವಿ ಅದೇ ಶರೀರವನ್ನ, ಅದೇ ಗತಿಯನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ಬೋದು, ನೋಡಿ ಇಲ್ಲಿ ಇದು ಚಿತ್ರ ಕಾಣಿಸ್ತಾ ಇದೆ. ಏನ್ ಅರ್ಥ ಮಾಡ್ಕೊಳ್ತೀರಿ? ಏನ್ ಅರ್ಥ ಮಾಡ್ಕೊಳ್ತಾ ಇದ್ದೀರಿ? ಅವ್ರ ಮುಖಗಳ ಆಕಾರ ಬದಲಾವಣೆ ಆಗಿದೆ. ಅಂದ್ರೆ ಈ ಶರೀರದಲ್ಲೂ ನಮ್ಮ ಆಸಕ್ತಿ ಎಲ್ಲಿ ಹೆಚ್ಚು ಬೆಳೆಯುತ್ತೆ, ಆಗ ಆ ರೀತಿ ನಮ್ಮ ಮುಖ, ನಮ್ಮ ನೋಡಿ, ನಮ್ಮ ಗ್ರಾಸ್ ಬಾಡಿ ಅಂತಿದೆ, ಮತ್ತೊಂದು ಸಟಲ್ ಬಾಡಿ. ಇದು ಗ್ರಾಸ್ ಬಾಡಿ ಇದೆಯಲ್ಲ, ಅದು ಯಾವ ರೀತಿ ಶರೀರ ತಗೊಳುತ್ತೆ ಅಂತ ಹೇಳಿದ್ರೆ, ನಮ್ಮ ಸಟಲ್ ಬಾಡಿ, ನಮ್ಮ ಸೂಕ್ಷ್ಮ ಶರೀರ ಇರುತ್ತೆ, ಆ ರೀತಿ ಈ ಬಾಹ್ಯ ಶರೀರ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಆಸಕ್ತಿ ಎಲ್ಲಿ ಬೆಳೀತಾ ಇರುತ್ತೆ, ಅಲ್ಲಿ ನಮ್ಮ ಸೂಕ್ಷ್ಮ ಶರೀರ ಅದೇ ರೀತಿ ರೂಪಣೆ ಆಗುತ್ತೆ, ರಚನೆ ಆಗುತ್ತೆ. ಆ ಸೂಕ್ಷ್ಮ ಶರೀರಕ್ಕೆ ತಕ್ಕಂತೆ ಮತ್ತೊಂದು ಸ್ಥೂಲ ಶರೀರ, ಗ್ರಾಸ್ ಬಾಡಿ ನಮಗೆ ಸಿಗುತ್ತೆ. ಈಗ ನೋಡಿ, ಅತಿ ಹೆಚ್ಚು ಆಸಕ್ತಿ, ಕೆಲವು ಬಾರಿ ಎಷ್ಟು ಆಸಕ್ತಿ ಬೆಳೆದ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಆ ನಾಯಿಮರಿನ ಪ್ರತಿ ಕ್ಷಣ ಅವ್ರ ಜೊತೆಲಿ ಇಟ್ಕೊಂಡಿರ್ತಾರೆ, ಮಲ್ಕೊಳ್ಳೋವಾಗ್ಲೂ ಅದ್ರ ಜೊತೆ ಮಲ್ಕೊಳ್ತಾರೆ, ಆಮೇಲೆ ಎಲ್ಲೋದ್ರೂ ಕರ್ಕೊಂಡು ಹೋಗ್ತಾರೆ. ಹಾಗೇನಾಗ್ಬಿಡುತ್ತೆ, ಅಷ್ಟೊಂದು ಆಸಕ್ತಿ ಬೆಳೆದಿದೆ. ಭರತ್ ಮಹಾರಾಜರಿಗೆ ಇದೇ ರೀತಿ ಆಯಿತು. ಭಕ್ತಿನಲ್ಲಿ ತುಂಬಾ ಮೇಲಿನ ಸ್ಥಾನ ಪಡೆದಿದ್ರು, ಆದ್ರೂ ಆಸಕ್ತಿ ಭಗವಂತನನ್ನ ಬಿಟ್ಟು ಮತ್ತೆಲ್ಲೋ ಬಂದ್ಬಿಡ್ತು. ಆ ಆಸಕ್ತಿ ಎಲ್ಲಿ ಕರ್ಕೊಂಡೋಯ್ತು, ಜಿಂಕೆ ಶರೀರಕ್ಕೆ ಕರ್ಕೊಂಡೋಯ್ತು. ಅದೇ ರೀತಿ ಪ್ರಭುಪಾದರು ಹೇಳ್ತಾ ಇದ್ರು, ಒಂದು ಕ್ಷಣದಲ್ಲಿ ಪ್ರಭುಪಾದರು ಒಂದು ದಿನ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ರು. ಮಾರ್ನಿಂಗ್ ವಾಕ್ ಹೋಗ್ತಾ ಇರುವಾಗ ಪ್ರಭುಪಾದರು ನೋಡ್ತಾ ಇದ್ರು, ಒಂದು ಮನೆ, ಆ ಮನೆಗೆ ಹತ್ರ ಒಂದು ಮರ ಬೆಳೆದಿತ್ತು. ಆ ಮರ ಈ ರೀತಿ ಆ ಮನೆ ಮೇಲೆ ವಾಲಿತ್ತು. ಪ್ರಭುಪಾದರು ಆ ವಾಲಿರೋ ಮರವನ್ನ ನೋಡ್ಬಿಟ್ಟು ಪ್ರಭುಪಾದರು ಎಲ್ಲ ಅವರ ಶಿಷ್ಯರಿಗೆ ಕೇಳ್ತಾ ಇದ್ರು, ಏನು ಕಲಿತಾ ಇದ್ದೀರಿ ಇದರಿಂದ ಅಂತ. ಅವ್ರು ಹೇಳ್ತಾ ಇದ್ರು, ಪ್ರಭುಪಾದ್ರೆ ಅಲ್ಲಿ ಸನ್ಲೈಟ್ ದಿಕ್ಕಿನಲ್ಲಿ ಬರ್ತಾ ಇದೆ, ಅದಕ್ಕೋಸ್ಕರ ಮರ ಬಾಗಿದೆ ಅಂತ.
ಪ್ರಭುಪಾದರು ಹೇಳ್ತಾ ಇದ್ರು, ಹಿಂದಿನ ಜನ್ಮದಲ್ಲಿ ಈ ಮರ ಈಗ ಇದನ್ನಲ್ಲ, ಈ ಜೀವ ಹಿಂದಿನ ಜನ್ಮದಲ್ಲಿ ಅವನು ಆ ಮನೆ ಓನರ್ ಆಗಿದ್ದ. ಈಗ ಅವನು ಅಷ್ಟೊಂದು ಆಸಕ್ತಿಯಿಂದ ಈಗ ಈ ವೃಕ್ಷ ಶರೀರವನ್ನು ಪಡ್ಕೊಂಡಿದ್ದಾನೆ. ಸೊ ನಮ್ಮ ಆಸಕ್ತಿ ಎಲ್ಲಿರುತ್ತೆ ಅಲ್ಲಿ ನಾವು ನಮ್ಮ ಮುಂದಿನ ಶರೀರ ಸಿಗತ್ತೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇರೋದು ಆಸಕ್ತಿಯನ್ನ ಎಲ್ಲಿ ಬೆಳೆಸ್ಕೊಳ್ಬೇಕು ಅಂತ. ಆಸಕ್ತಿ ನಾವು ಭೌತಿಕ ಜಗತ್ತಿನಲ್ಲೇ ಬೆಳೆಸ್ಕೊಳ್ತಾ ಇದ್ದಿದ್ರೆ ಇನ್ನು ಭಗವಂತನ ಪ್ರಾಪ್ತಿ ಹೇಗಾಗೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಇವ್ರು ಯಾರು? ರಾಜ ಪುರಂಜರ್. ಇವನು ಅತಿ ಹೆಚ್ಚು ಅವರ ರಾಣಿಯ ಮೇಲೆ ಆಸಕ್ತನಾಗ್ಬಿಟ್ಟ. ಮುಂದೆ ಅವನು ಒಂದು ಸ್ತ್ರೀಯ ಶರೀರವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಸೊ ಈ ರೀತಿ ಎಷ್ಟೊಂದಿದೆ. ಸೊ ನಾನು ಒಂದು ಶ್ರೀಲ ಪ್ರಭುಪಾದರ ಒಂದು ತಾತ್ಪರ್ಯ ಮಾತ್ರ ಓದಬೇಕು ಅಂತ ಇದ್ದೇನೆ. ನೋಡಿ, ಇಲ್ಲಿ ತುಂಬಾ ಅದ್ಭುತವಾಗಿದೆ. ಭರತ್ ಮಹಾರಾಜರಿಗೆ ಯಾಕೆ ಈ ರೀತಿ ಆಯಿತು? ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಡ್ಯೂ ಟು ಹಿಸ್ ಫೂಲಿಶ್ನೆಸ್ he became attached to an insignificant deer and thus fell down and had to accept the body of a deer. This is significant for every devotee. If we misuse our position and think that we are fully engaged in devotional service and can do whatever we like, we have to suffer like Bharat Maharaj and be condemned to accept the type of body that impairs our devotional service. ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಭಕ್ತಿಗೆ ಬಂದ್ಮೇಲೆ ನಾವು ಅದನ್ನ ಎಷ್ಟು ಗಂಭೀರತೆಯಿಂದ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೊಂದು, ಇದು ತುಂಬಾ ಕೆಲವು ಓಕೆ. ಇಲ್ಲಿ ಒಂದು ನಾವು ಇದರಿಂದ ಕಲಿಬಹುದು ಅಂತ ಹೇಳಿದ್ರೆ, ಭರತ್ ಮಹಾರಾಜರಿಂದ ಏನು ಕಲಿಬಹುದು ಅಂತ ಹೇಳಿದ್ರೆ, ನಾವು ಭಕ್ತಿಯ ಜೀವನದಲ್ಲಿ, ಭಕ್ತಿಯ ಪಥದಲ್ಲಿ ನಾವು ಪ್ರಗತಿ ಮಾಡ್ತಾ ಇರುವಾಗ ನಾವು ಭರತ್ ಮಹಾರಾಜರಿಗೆ ಯಾಕೆ ಈ ಸನ್ನಿವೇಶ ಬಂತು ಅಂತ ಹೇಳಿದ್ರೆ, ಅವರು ಭಕ್ತಿ ಮಾಡ್ತಾ ಇದ್ರು, ಭಕ್ತಿ ಮಾಡೋದ್ರಲ್ಲಿ ಏನು ತೊಂದರೆ ಇರಲಿಲ್ಲ. ಆದ್ರೆ ಒಂದೇ ಒಂದು ಕೊರತೆ ಇತ್ತು ಅವರ ಜೀವನದಲ್ಲಿ. ಏನ್ ಕೊರತೆ ಇತ್ತು ಯಾರಾದ್ರೂ ಹೇಳ್ಬೋದು? ಅಟ್ಯಾಚ್ಮೆಂಟ್ ಒಂದು ಬಂತು, ಆಸಕ್ತಿ ಬಂತು, ಮತ್ತೆ ಮೋಹ, ಆಸಕ್ತಿ, ಮೋಹ ಒಂದು. ವೆರಿ ಗುಡ್. ಓಕೆ, ಅವ್ರ ಸಾಧನ ಅದು ಮೊದಲು ಚೆನ್ನಾಗಿತ್ತು, ಆಮೇಲೆ ಅದು ಬಿಟ್ಟು ಹೋಗ್ಬಿಡ್ತು. ನೋ ಅಸೋಸಿಯೇಷನ್, ಇದು ತುಂಬಾ ಮುಖ್ಯವಾಗಿರುವಂಥದ್ದು. ನೋಡಿ, ಭರತ್ ಮಹಾರಾಜರು ಒಬ್ಬರೇ ಇದ್ರು, ಸಂಪೂರ್ಣ ಭಕ್ತಿ ಮಾಡ್ತಾ ಇದ್ರು, ಆದ್ರೆ ಅವರು ಒಬ್ಬರೇ ಇದ್ದು ಭಕ್ತಿ ಮಾಡ್ತಾ ಇದ್ರು. ನೋಡಿ, ನಮಗೆ ಭಕ್ತಿ ಗುಂಪಲ್ಲಿ ಮಾಡೋದಕ್ಕೆ ತುಂಬಾ ಸುಲಭ, ಹೌದಲ್ಲ? ಆದ್ರೆ ಒಬ್ಬೊಬ್ಬರೇ ಮಾಡಿದ್ರೆ ಯಾವಾಗ ಬೇಕಾದ್ರೂ ನಾವು ಭಕ್ತಿನಲ್ಲಿ ನಾವು ಎಡು ಬಿಡ್ಬೋದು. ಅದಕ್ಕೋಸ್ಕರ ಪ್ರಭುಪಾದರು ತುಂಬಾ ಪ್ರಮುಖವಾಗಿ ಅವ್ರು ಹೇಳ್ತಾ ಇದ್ರು, ABCD ಅಂದ್ರೆ ಎ ಅಂತ ಹೇಳಿದ್ರೆ ಪ್ರಥಮವಾಗಿ ನಾವು ಯಾವಾಗಲೂ ಅಸೋಸಿಯೇಷನ್ ಅಲ್ಲಿ ಇರಬೇಕು. ನಾವು ಯಾವಾಗ ಅಸೋಸಿಯೇಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ರಕ್ಷಣೆ ಇರುತ್ತೆ, ಭಕ್ತಿಯ ರಕ್ಷಣೆ ಇರುತ್ತೆ. ಈಗ ಭರತ್ ಮಹಾರಾಜರು ಏನಾದ್ರು ಬೇರೆ ಭಕ್ತರ ಸಂಘದಲ್ಲಿ ಇದ್ದು ಈ ರೀತಿ ಜಿಂಕೆ ಮರಿ ಮೇಲೆ ಹಿಂದೆ ಓಡ್ತಾ ಇದ್ರೆ ಬೇರೆ ಭಕ್ತರು ಏನ್ ಮಾಡ್ತಾ ಇದ್ರು? ರೇ ಭರತ್ ಮಹಾರಾಜ್, ನೀವು ಭಗವಂತನ ಹಿಂದೆ ಓಡ್ಬೇಕಾಗಿರೋದು, ಜಿಂಕೆ ಮರಿ ಓಡ್ತಾ ಇದ್ರು, ಜಿಂಕೆ ಹಿಂದೆ ಓಡ್ತಾ ಇದ್ದೀರಿ. ಯಾರಾದ್ರೂ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ರು, ಹೌದಲ್ಲ? ಆದ್ರೆ ಈಗ ಅವ್ರಿಗೆ ಎಚ್ಚರಿಕೆ ಕೊಡೋರು ಯಾರು ಇಲ್ಲ, ಯಾಕಂದ್ರೆ ಅರಣ್ಯದಲ್ಲಿದ್ದಾರೆ ಒಬ್ರೆ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ನಮಗೆ ಅಸೋಸಿಯೇಷನ್ ಇಸ್ ಸೋ ವೈಟಲ್. ನಾವು ಎಷ್ಟು ಅಸೋಸಿಯೇಷನ್ ಜೊತೆಯಲ್ಲಿ ಇರ್ತೀವಿ ಅಷ್ಟು ನಮ್ಮ ಭಕ್ತಿಯಲ್ಲಿ ನಮಗೆ ಮಾರ್ಗದರ್ಶನ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಕನಿಷ್ಠ ಪಕ್ಷ ಗೃಹಸ್ಥ ಭಕ್ತರಲ್ಲಿ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಆದ್ರೂ, ಪ್ರತಿದಿನ ಕಷ್ಟ ಆಗ್ಬೋದು, ಪ್ರತಿದಿನ ಯಾರಾದ್ರೂ ಬಂದ್ರೆ ಇನ್ನೂ ಉತ್ತಮ, ಪ್ರತಿದಿನ ಆಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ವಾರದಲ್ಲೊಮ್ಮೆ ಆದ್ರೂ ಸಂಪೂರ್ಣ ಮಾರ್ನಿಂಗ್ ಪ್ರೋಗ್ರಾಮ್ ಜಪ ಮಾಡೋದು, ಭಕ್ತರ ಜೊತೆ ಬಂದು ಆರತಿ ಮಾಡುವಂಥದ್ದು, ಆಮೇಲೆ ಭಗವದ್ಗೀತೆಯನ್ನ ಕೇಳೋದು. ಇದರಿಂದ ಏನಾಗೋಗ್ಬಿಡುತ್ತೆ, ಸ್ವಲ್ಪ ಹೆಚ್ಚು ಜ್ಞಾನನೂ ಬರುತ್ತೆ, ಭಕ್ತರ ಸಂಘದಲ್ಲಿ ಸ್ಫೂರ್ತಿನೂ ಸಿಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಹೇಗ್ ಮಾಡ್ಬೇಕು ಭಕ್ತಿ ತಿಳುವಳಿಕೆನೂ ಬರುತ್ತೆ.
ಆಮೇಲೆ ಭಕ್ತರ ಸಂಘದಲ್ಲಿ ಅದು ತುಂಬಾ ಸುಲಭವಾಗಿ ಹೋಗ್ಬಿಡತ್ತೆ. ಇಲ್ಲ ಒಬ್ಬೊಬ್ಬರೇ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಎಷ್ಟು ಜನಕ್ಕೆ ಅನ್ಸುತ್ತೆ ಒಬ್ಬರೇ ಮಾಡಿದ್ರೆ ಕಷ್ಟ ಆಗುತ್ತೆ? ಎಸ್, ಗುಂಪಿನಲ್ಲಿ ಮಾಡಿದ್ರೆ ತುಂಬಾ ಸುಲಭ. ನಾವು ಒಬ್ಬರೇ ಹರಿನಾಮ ಸಂಕೀರ್ತನ ಹೋಗ್ಬೋದು. ಯಾರಾದ್ರೂ ಹೋಗಿ ನೋಡಿ ಒಂದು ದಿನ. ಗುಂಪಿನಲ್ಲಿ ಎಷ್ಟು ಧೈರ್ಯನೂ ಇರುತ್ತೆ, ಯಾರೇ ಬಂದ್ರು ನೋ ಪ್ರಾಬ್ಲಮ್, ಧೈರ್ಯ ಇರುತ್ತೆ. ಭಕ್ತಿನಲ್ಲಿ ಅದೇ ರೀತಿ ಮಾಯಾ ಪ್ರಬಲವಾಗಿ ಅಟ್ಯಾಕ್ ಮಾಡ್ತಾ ಇದ್ರು. ಭಕ್ತರ ಸಂಘದಲ್ಲಿದ್ದಾಗ ನಾವು ಒಬ್ಬರೇ ಇದೀವಿ ಅಂತ ಅನ್ಸೋದಿಲ್ಲ. ವಿ ಆರ್ ಇನ್ ಅಸೋಸಿಯೇಷನ್. ನಮ್ಮಿಂದ ಯಾರಿದ್ದಾರೆ? ಪ್ರಭುಪಾದರಿದ್ದಾರೆ. ಅವರು ಕೆಲವರು ಅನ್ಬೋದು ಮುಂದೆ ಇದ್ದಾರೆ ಹಿಂದೆ ಇದ್ದಾರ? ಆಚಾರ್ಯರು ಹಿಂದೆ ಇರ್ತಾರೆ, ನಮಗೆ ಮುಂದೆ ಕಳಿಸ್ತಾ ಇರ್ತಾರೆ ಭಗವಂತನ ಹತ್ರ. ಯಾಕೆ ಅಂತ ಹೇಳಿದ್ರೆ ಅವ್ರ ಮಾರ್ಗ ಸುಗಮ ಮಾಡಿ ನಮಗೆ ಮುಂದೆ ಕಳಿಸ್ತಾರೆ. ಆಗ ಏನಾಗತ್ತೆ, ನಾವು ಧೈರ್ಯವಾಗಿ ಹೋಗ್ಬೇಕಾದ್ರು. ಯಾರ ಧೈರ್ಯದಲ್ಲಿ ಹೋಗ್ಬೇಕು? ಭಗವಂತ ಇದ್ದಾರೆ, ಆಚಾರ್ಯರಿದ್ದಾರೆ, ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವರು ಕಳಿಸ್ಕೊಡ್ತಾ ಇದ್ದಾರೆ. ಈ ಭಾವನೆಯಲ್ಲಿದ್ದಾಗ ಭಯ ಪಡೋದು ಬೇಕಿಲ್ಲ. ಭಕ್ತಿನಲ್ಲಿ ಹೇಳ್ತಾರೆ, ಮತ್ತೊಂದು ಶ್ಲೋಕ ಇದೆ, ಆ ಶ್ಲೋಕ ಹೇಳುತ್ತೆ ನಮಗೆ ಈಗ ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ, ಹಾಗಿದ್ರೆ ಪ್ರಭುಜಿ ಅಂತ್ಯಕಾಲದಲ್ಲಿ ಇದು ಮಾಡ್ಬೇಕಾಗಿದೆ, ನೀವು ಅಂತ್ಯಕಾಲದ ಈಗ ಹೇಳ್ತಾ ಇದ್ರೆ ನಾವು ಈಗೇನ್ ಮಾಡ್ಬೇಕು ಹೇಳಿ? ಅಂತ್ಯಕಾಲದಲ್ಲಿ ನಾವು ಏನು ಮಾಡೋದಕ್ಕಾಗೋದಿಲ್ಲ, ಈಗ ಏನಾದ್ರು ಮಾಡ್ಬೋದಾ ಹೇಳಿ? ಭಗವಂತ ಈಗ ಹೇಳ್ತಾರೆ ಈಗೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸಿ ಅಸಂಶಯ. ಹೇಳ್ತಾ ಇದ್ದಾರೆ ತಸ್ಮಾತ್, ನೋಡಿ ಆದುದರಿಂದ ಅರ್ಜುನನೇ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು, ಯಾವಾಗಲೂ ಅಂತ ಹೇಳ್ತಾರೆ. ತಸ್ಮಾತ್ ಸರ್ವೇಷು ಕಾಲೇಷು, ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲಿ, ಆಮೇಲೆ ಎಲ್ಲ ಸ್ಥಳಗಳಲ್ಲಿ ಏನ್ ಮಾಡ್ಬೇಕು? ಮಾಂ ಅನುಸ್ಮರ. ಹಾಗಾದ್ರೆ ಭಗವಂತನ ನಿಮ್ಮ ಸ್ಮರಣೆ ಮಾಡ್ತಾ ಜಪ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಕೆಲಸ ಯಾರು ಮಾಡ್ತಾರೆ? ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಕುಟುಂಬ ಹೇಗೆ ನಿರ್ವಹಣೆ ಆಗುತ್ತೆ? ಜಾಬ್ ಯಾರು ಮಾಡ್ತಾರೆ? ಪ್ರಶ್ನೆ ಇರುತ್ತಲ್ಲ, ಏನ್ ಮಾಡ್ಬೇಕಾಗಿದ್ರೆ? ಬರೀ ಜಪ ಮಾಡ್ಬೇಕಾ, ಬರೀ ಕೆಲಸ ಮಾಡ್ಬೇಕಾ? ಎಷ್ಟು ಜನ ಹೇಳ್ತೀವಿ ಬರೀ ಜಪ ಮಾಡ್ತಾ ಕೂತ್ಕೊಳ್ಬೇಕು? ಎಷ್ಟು ಜನ ಹೇಳ್ತೀವಿ ಬರೀ ಕೆಲಸ ಮಾಡ್ಬೇಕು? ಹಾಗಾದ್ರೆ ಮತ್ತೇನ್ ಮಾಡ್ಬೇಕು? ವೆರಿ ಗುಡ್, ಎರಡೂ ಮಾಡ್ಬೇಕು. ಎಷ್ಟು ಜನಕ್ಕೆ ಕೈ ಎತ್ತಿ? ಎಸ್. ಭಗವಂತ ಯಾವುದೇ ರೀತಿ ಇಂಪ್ರಾಕ್ಟಿಕಲ್ ಗೈಡೆನ್ಸ್ ಕೊಡೋದಿಲ್ಲ. ಅವ್ರು ಏನು ವರ್ಕಬಲ್ ಸೊಲ್ಯೂಷನ್ ಕೊಡ್ತಾ ಇದಾರೆ. ಏನು ಅಂತ ಹೇಳಿದ್ರೆ ಮಾಂ ಅನುಸ್ಮರ ಯುದ್ಧ ಚ, ನೀವು ನನ್ನ ಸ್ಮರಣೆ ಮಾಡಿ, ಆದ್ರೆ ಯುದ್ಧ ಬಿಡ್ಬೇಡಿ, ಯುದ್ಧ ಮಾಡಿ. ಅರ್ಜುನ ರಥದಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿಲ್ಲ, ಹೌದಲ್ಲ? ಇಲ್ಲ ನಾನು ಯುದ್ಧ ಮಾಡ್ಬೇಕು ಅಂದ್ರೆ ನಂಗೆ ಜಪ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ಲ, ಅದು ಹೇಳಿಲ್ಲ. ಎಲ್ಲ ಮಾಡಿ, ಎಲ್ಲಾನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಅದೇ ರೀತಿ ಭಕ್ತರು ಅಷ್ಟೇ. ಕೆಲವರು ಅಂತಾರೆ ನನ್ಗೆ ಎಷ್ಟೊಂದು ಜವಾಬ್ದಾರಿ ಇದೆ, ನಾನು ಭಕ್ತಿ ಮಾಡೋದಕ್ಕೆ ಆಗೋದಿಲ್ಲ. ಅರ್ಜುನನು ಹೇಳ್ಬೋದಿತ್ತಲ್ಲ, ನಾ ಯುದ್ಧ ಮಾಡ್ಬೇಕಾಗಿದೆ, ಆದ್ರೂ ಭಗವಂತನ ಸ್ಮರಣೆ ಬಿಟ್ಟಿಲ್ಲ. ಹೇಗಿದ್ರೆ ಸ್ಮರಣೆ ಆಗ್ಬೇಕು ಅಂದ್ರೆ ಬರೀ ಬಾಹ್ಯ ಕಾಯವಾಚ ಅಷ್ಟೇ ಅಲ್ಲ. ಹೇಳ್ತಾರೆ ಮಯ್ಯ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸಿ ಅಸಂಶಯ. ಯಾರು ಮನಸ್ಸು ಮತ್ತು ಬುದ್ಧಿ ಎಲ್ಲಿರುತ್ತೆ ಅಲ್ಲಿ ಸ್ಮರಣೆ ಬರುತ್ತೆ. ಬರೀ ಶರೀರ ಅಲ್ಲ, ಕೆಲವು ಬರೀ ಶರೀರ ಬಂದಿರುತ್ತೆ, ಆದ್ರೆ ಮನಸ್ಸು ಬುದ್ಧಿ ಬಂದಿರೋದಿಲ್ಲ. ಇಲ್ಲಿ ತುಂಬಾ ನೋಡಿ, ಭಗವಂತ ತುಂಬಾ ಸ್ಪಷ್ಟವಾಗಿ ಉಪಯೋಗಿಸ್ತಾ ಇದ್ದಾರೆ ಶಬ್ದಗಳು. ಮನಸ್ಸು ಎಲ್ಲಿ ಬರುತ್ತಲ್ಲ ಅಲ್ಲಿ ಶರೀರ ಬಂದೇ ಬರುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಮಂದಿರಕ್ಕೆ ಯಾವ ರೀತಿ ಬರ್ಬೇಕು? ನಾವು ಮನಸ್ಸು ತಗೊಂಡು ಬರ್ಬೇಕು. ಆಮೇಲೆ ಮನೆಗೆ ಹೋಗುವಾಗ ಹೇಗೆ ಹೋಗ್ಬೇಕು? ಮನಸ್ಸು ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಮತ್ತೆ ಮನಸ್ಸನ್ನ ತಗೊಂಡ್ಬರ್ದಕ್ಕೆ ಮುಂದಿನ ವಾರ ಬರ್ತೀವಿ. ಬುದ್ಧಿಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು? ಮೈ ಅರ್ಪಿತ ಮನೋ ಬುದ್ಧಿ ಅಂತ ಹೇಳ್ತಾರೆ. ಬುದ್ಧಿಯನ್ನ ಹೇಗೆ? ಒಂದು ಶಾಸ್ತ್ರದ ಅಧ್ಯಯನ ಮಾಡ್ಬೇಕು, ಶ್ರವಣ ಮಾಡ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಬುದ್ಧಿಯನ್ನು ನಮ್ಮ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಆಗ ನಾವು ಭಗವಂತನ ಸನ್ನಿಧಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ನಾನು ಪ್ರಾಕ್ಟಿಕಲ್ ಟಿಪ್ಸ್, ನಾವು ನಮ್ಮ ಭಗವಂತನ ಸ್ಮರಣೆ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ಪ್ರಾಕ್ಟಿಕಲ್ ಟಿಪ್ಸ್ ಹೇಗೆ ನಾವು ಭಗವಂತನ ಸ್ಮರಣೆ ಮಾಡೋದಕ್ಕಾಗುತ್ತೆ. ನಾನು ಕೆಲವು ಟಿಪ್ಸ್ ನಿಮ್ಮೆಲ್ಲರಿಗೂ ಹೇಳಬೇಕು ಅಂತಿದ್ದೆ. 5 ಟಿಪ್ಸ್ ನಾನು ಹೇಳ್ತೀನಿ. ನಾವು ಬಿಗಿನಿಂಗ್ ಆಫ್ ದ ಡೇ ಮತ್ತೆ ಎಂಡ್ ಆಫ್ ದ ಡೇ, ನಮ್ಮ ದೈನಂದಿಕ ಪ್ರಾರಂಭ, ಜೀವನ ಬೆಳಿಗ್ಗೆ ಪ್ರಾರಂಭ ಆಗುವಾಗ ಏನ್ ಮಾಡ್ಬೋದು? ಭಗವಂತನನ್ನ ಪ್ರಾರ್ಥನೆ ಮಾಡ್ಬೋದು. ಬೆಳಿಗ್ಗೆ ಹೊತ್ತು ಅದಕ್ಕೋಸ್ಕರ ಮಾರ್ನಿಂಗ್ ಪ್ರೋಗ್ರಾಮ್ ನಾವು ಚೆನ್ನಾಗಿ ಮಾಡಿದ್ವಿ. ಆಮೇಲೆ ರಾತ್ರಿ ಹೊತ್ತು ಮಲ್ಕೊಳಕ್ ಮುಂಚೆನು ಎಷ್ಟೋ ಬಾರಿ ಟಿವಿ ನೋಡ್ಕೊಂಡು ಮಲ್ಕೊಳ್ತಾರೆ, ಮೂವಿ ನೋಡ್ಕೊಂಡು, ವಿಡಿಯೋಸ್ ನೋಡ್ಕೊಂಡು ಮಲ್ಕೊಳ್ತೀವಿ, ವಾಟ್ಸಪ್ ಚಾಟ್ ಮಾಡ್ತಾ ಕಾಲ್ ಮಾಡ್ತಾ ಮಲ್ಕೊಳ್ತೀವಿ. ಭಗವಂತನ ಸ್ಮರಣೆ ಮಾಡ್ಕೊಂಡು ಪ್ರಭುಪಾದ್ರ ಪುಸ್ತಕ ಓದ್ಬೋದಲ್ಲ, ಪ್ರಭುಪಾದ್ರ ಪುಸ್ತಕ ಓದ್ಕೊಂಡು ಮಲ್ಕೊಳ್ಬೋದು. 10 ನಿಮಿಷ 15 ನಿಮಿಷನೂ ಓದ್ಬೋದಲ್ಲ. ಆಮೇಲೆ ಅದಷ್ಟೇ ಅಲ್ಲ, ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಎನಿ ಆಕ್ಟಿವಿಟಿ ವಿ ಕ್ಯಾನ್ ರಿಮೆಂಬರ್ ಕೃಷ್ಣ. ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಭಗವಂತನ ಸ್ಮರಣೆ ಮಾಡ್ಕೊಳ್ಬೋದು. ಕೊನೆಯಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ಬೋದು. ಆಮೇಲೆ ನೀವು ನೋಡ್ತಾ ಇರ್ಬೋದು, ನೀವು ನಮ್ಮ ದೇಶಪಾಂಡೆ ನಗರಕ್ಕೆ ಬಂದಾಗ ಸಂಪೂರ್ಣ ಎಲ್ಲಾ ಕಡೆ ಭಗವಂತನ ಫೋಟೋಸ್ ಇತ್ತು. ಇಲ್ಲಿ ಇನ್ನೂ ಫೋಟೋಸ್ ಹಾಕಿಲ್ಲ, ಸಮಯ ಬರುತ್ತೆ. ಆದ್ರೆ ನಾವು ನಮ್ಮ ಮನೆಯಲ್ಲೂ ಅಷ್ಟೇ ಭಗವಂತನ ಸ್ಮರಣೆ ಬರೋದಕ್ಕೆ ಎಷ್ಟೊಂದು ಕೆಲವು ಚಿತ್ರಗಳನ್ನ ಹಾಕ್ಬೇಕು. ಕೆಲವು ಬಾರಿ ಮನೆಗೆ ಬಂದಿದ ತಕ್ಷಣ ದೊಡ್ಡ ಟಿವಿ ಕಾಣಿಸುತ್ತೆ ಮನೆಯಲ್ಲಿ, ಅಂದ್ರೆ ಮನೆಯಲ್ಲಿ ಕೇಂದ್ರ ಬಿಂದು ಯಾರಿದ್ದಾರೆ? ಟಿವಿ ಇದ್ದಾರೆ, ಟಿವಿ ಮಹಾಪುರುಷ್. ಆದ್ರೆ ನಾವು ಅಲ್ಲಿ ಯಾರನ್ನ ಇಡ್ಬೇಕು? ಭಗವಂತನ ಇಡ್ಬೇಕು. ಭಗವಂತನ ವಿಗ್ರಹ, ಭಗವಂತನ ಚಿತ್ರ ಆ ರೀತಿ ಇಟ್ರೆ ಆಗ ನಾವು ಎಲ್ಲೇ ಮನೆಗೆ ಬಂದ್ರೆ ಮತ್ತೆ ಭಗವಂತನ ಸ್ಮರಣೆ ಆಗುತ್ತೆ. ಆಮೇಲೆ ಬೇರೆ ಭಕ್ತರ ಜೊತೆ ಚರ್ಚೆ ಮಾಡ್ತಾ ಇರುವಾಗ ನಾವೇನ್ ಚರ್ಚೆ ಮಾಡ್ಬೋದು? ಭಗವಂತನ ಬಗ್ಗೆ ಸ್ವಲ್ಪ ಹೊತ್ತು ಚರ್ಚೆ ಮಾಡ್ಬೋದು. ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಸ್ವಲ್ಪ ಕೊನೆಯಲ್ಲಿ ಭಗವಂತನ ಬಗ್ಗೆನೂ ಹೇಳ್ಬೋದಲ್ಲ. ಏನಾಗುತ್ತೆ? 10 ನಿಮಿಷ ಮಾತಾಡ್ತಾ ಇದೀವಿ, 1 ನಿಮಿಷ ಭಗವಂತನ ಬಗ್ಗೆ ಹೇಳ್ಬೋದು. ನಮಗೂ ಭಗವಂತನ ಸ್ಮರಣೆ ಆಗುತ್ತೆ, ಅವ್ರಿಗೂ ಆಗುತ್ತೆ, ಇಬ್ರಿಗೂ ಲಾಭ ಆಗುತ್ತೆ. ಈಗ ಮತ್ತೊಂದು ಲಾಸ್ಟ್, ಇದು ಕಮಿಟೆಡ್ ರೆಸ್ಪಾನ್ಸಿಬಿಲಿಟಿ ಇನ್ ಕೃಷ್ಣ ಸರ್ವಿಸ್. ಇದು ಏನಾಗುತ್ತೆ, ನಮಗೆ ನಮ್ಮ ಮನಸ್ಸು ಹೊಕ್ಕಿದ್ದಾಗೆ. ಆ ಹೊಕ್ಕು ಏನ್ ಮಾಡುತ್ತೆ? ಎಲ್ಲೇ ಹೋದ್ರು ಮತ್ತೆ ಹೊಕ್ಕು ನಮಗೆ ಕರ್ಕೊಂಡ್ ಬರುತ್ತೆ. ನಾವಿವತ್ತು ಯಾರೋ ಭಕ್ತರು, ಈಗ ನೋಡಿ, ಬೆಳಿಗ್ಗೆ ಏನೋ ಒಂದು ಸೇವೆ ಆಗ್ಬೇಕಿತ್ತು, ಫೈರ್ವುಡ್ ಕಟ್ಟಿಂಗ್ ಆಗ್ಬೇಕಿತ್ತು. ಆಗ ಭಕ್ತರು ಈಗ ಅನ್ನಿಸ್ತಾ ಇತ್ತು, ಯಾರು ಈ ಸೇವೆ ಮಾಡ್ಬೇಕಾಗಿದೆ? ಆ ಭಕ್ತರು ಬಂದಿಲ್ಲ. ತಕ್ಷಣ ಭಕ್ತರು ಕಾಲ್ ಮಾಡ್ತಾ ಇದ್ರು, 2-3 ಕಾಲ್ ಮಾಡ್ತಾ ಇದ್ರು. ಆಗೇನಾಗ್ಬಿಡುತ್ತೆ? ಭಕ್ತರು ನಮಗೆ ಕರೀತಾರೆ, ಭಕ್ತರು ನಮ್ಮ ಸ್ಮರಣೆ ಮಾಡ್ಕೊಳ್ತಾರೆ. ಒಳ್ಳೇದಾಯ್ತಲ್ಲ, ಭಕ್ತರು ನಮ್ಮ ಸ್ಮರಣೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಭಕ್ತಿನಲ್ಲಿ ಎಷ್ಟೊಂದು ಪ್ರಗತಿನೂ ಆಗುತ್ತೆ. ಸೊ ಅದೇ ರೀತಿ ಅದಕ್ಕೋಸ್ಕರ ನಮಗೆ ಭಗವಂತನ ಸೇವೆನಲ್ಲಿ ಸ್ವಲ್ಪ ಆದ್ರೂ ಜವಾಬ್ದಾರಿ ಇರಬೇಕು. ಆಗೇನಾಗುತ್ತೆ, ನಮಗೆ ಭಕ್ತಿನಲ್ಲಿ ತುಂಬಾ ಸುಗಮವಾಗಿ ಪ್ರಗತಿ ನಮಗೆ ಸಾಧ್ಯ ಆಗುತ್ತೆ. ಕೃಷ್ಣನ ಸ್ಮರಣೆ, ದಿಸ್ ಇಸ್ ನಾಟ್ ಪ್ಯಾಸಿವ್, ಆಕ್ಟಿವ್ ರಿಮೆಂಬರೆನ್ಸ್ ಆಫ್ ಕೃಷ್ಣ. ಯಶೋಧ ಮಾತನ್ನು ಮಾಡ್ತಾ ಇದ್ದಾರೆ, ಅವರು ಚರ್ನಿಂಗ್ ಮಾಡ್ತಾ ಇರುವಾಗಲೂ ಭಗವಂತನ ಸ್ಮರಣೆ ಆಗ್ತಾ ಇದೆ. ಈ ರೀತಿ ನಾವು ಭಗವಂತನ ಸ್ಮರಣೆಯನ್ನು ನಾವು ಸದೈವ ನಮ್ಮ ಜೀವನದಲ್ಲಿ ಮಾಡ್ತಾ ಇರ್ಬೋದು. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಭಗವದ್ಗೀತಾ ಕಿ, ಶ್ರೀಲ ಪ್ರಭುಪಾದ ಕಿ. ಹರೇ ಕೃಷ್ಣ.